ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕುಡ್ಲ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಪ್ರಥಮ ಹಬ್ಬ, ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ಹಬ್ಬ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಬಹಳಷ್ಟು ಜನರು ನಮ್ಮ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ, ಅಲ್ಲಿ ಮೂಡಿ ಬರ್ತಾ ಇರುವಂತಹ ಪರಮ ಪವಿತ್ರವಾಗಿರುವಂತಹ ಮಕರ ಜ್ಯೋತಿಯನ್ನು ನಾವೆಲ್ಲರೂ ನೋಡಿ ಕಣ್ತುಂಬಿದ್ದೇವೆ. ಜೊತೆಗೆ ಬಹಳಷ್ಟು ಅಯ್ಯಪ್ಪ ಮಾಲಾಧಾರಿಗಳು, ಅಯ್ಯಪ್ಪ ಸ್ವಾಮಿ ವೃತ್ತಾಧಾರಿಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವಂತಹ ದಿನ, ಜೊತೆಗೆ ಪರಮ ಪಾವನ ದಿನ, ಇವತ್ತಿನ ದಿನ ಮಕರ ಜ್ಯೋತಿಯ ದರ್ಶನ ಆಗಿದೆ. ಇವೆಲ್ಲದರ ಜೊತೆಗೆ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಅನ್ನುವಂಥದ್ದು ನಮ್ಮ ನಾಡಿಗೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಮಕರ ಸಂಕ್ರಮಣ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಅಷ್ಟು ಕೂಡ ಮಕರ ಸಂಕ್ರಮಣ ಈ ಹಬ್ಬ ಬಹಳಷ್ಟು ಅರ್ಥಪೂರ್ಣವಾಗಿರುವಂತಹ ಹಬ್ಬ. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತುಗಳನ್ನಾಡಿ ನಮ್ಮ ಮುಂದಿನ ಭವಿಷ್ಯ, ಮುಂದಿನ ಬದುಕು ಬಹಳ ಅದ್ಭುತವಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ, ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ. ಜೊತೆಗೆ ಇನ್ನೊಂದು ಕಡೆ ಸೂರ್ಯನ ಪಥದ ಬಗ್ಗೆಯೂ ಕೂಡ ಈ ಒಂದು ಹಬ್ಬದ ಬಗ್ಗೆ ಉಲ್ಲೇಖ ಆಗಿರುವಂಥದ್ದು. ಜೊತೆಗೆ ಈ ಒಂದು ಹಬ್ಬ ಮಹಾಭಾರತದ ಕಾಲದಲ್ಲಿ ಪಾಂಡವರು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ರು, ಅಂದಿನಿಂದ ಈ ಹಬ್ಬ ಬಂದಿದೆ ಅನ್ನುವಂತಹ ಒಂದು ಮಾತುಗಳು. ಇವೆಲ್ಲದರ ಜೊತೆಗೆ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ ಅನ್ನುವಂಥದ್ದು ನಮ್ಮ ದೈನಂದಿನ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂತಹ ಒಂದು ಹಬ್ಬವೂ ಕೂಡ ಹೌದು. ಈ ಒಂದು ಹಬ್ಬದ ವಿಶೇಷತೆಗಳು, ಮಹತ್ವಗಳು ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಜೊತೆಗೆ ಈ ಬಾರಿಯ ಮಕರ ಸಂಕ್ರಮಣನ ನೋಡಿದಾಗ ಬಹಳಷ್ಟು ಚರ್ಚೆಯೂ ಕೂಡ ಕಾರಣವಾಗಿತ್ತು. ಚರ್ಚೆ ಯಾಕೆ ಅಂತ ಬಂದಾಗ, ಈ ಬಾರಿಯ ಮಕರ ಸಂಕ್ರಮಣ ಇಂದಿನ ದಿನ ಅಂದರೆ ಜನವರಿ 14 ಅಥವಾ ಜನವರಿ 15 ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆ ಬಹಳಷ್ಟು ಕಾಡಿತ್ತು 2-3 ದಿನಗಳ ಹಿಂದೆ. ಅದಕ್ಕೂ ಕೂಡ ಈಗ ಬಹಳಷ್ಟು ಉತ್ತರವನ್ನು ಸಿಕ್ಕಿರಬಹುದು, ಅಥವಾ ನಾಳೆಯೂ ಕೂಡ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನ್ನುವಂಥ ಮಾತುಗಳು. ಎಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆ ಖ್ಯಾತ ಪಂಡಿತರಿದ್ದಾರೆ. ಜೊತೆಗೆ ಇವೆಲ್ಲದರ ಜೊತೆಗೆ ನಮ್ಮ ಒಂದು ಧರ್ಮಗಳ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸಿರುವಂತಹ ಮೇರು ವ್ಯಕ್ತಿಗಳಿದ್ದಾರೆ, ಗಣ್ಯ ವ್ಯಕ್ತಿಗಳಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ, ಒಟ್ಟಿನಲ್ಲಿ ಮಕರ ಸಂಕ್ರಾಂತಿ ಸಂಭ್ರಮದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನಿತಿನ್ ಸಾಲಿಯಾ. ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತನಾಡಬೇಕು, ಮಹತ್ವ ಏನು, ಜೊತೆಗೆ ಈ ಸಂದರ್ಭ ಇವತ್ತಿನ ದಿನ ಸಂಕ್ರಮಣ ಅಥವಾ ಸಂಕ್ರಾಂತಿ ಅಂತ ಬಂದಾಗ ತಿಂಗಳುಗಳಿಗೆ ಬರ್ತಾ ಇರುತ್ತೆ. ಬಹಳಷ್ಟು ಸಂಕ್ರಾಂತಿಗಳನ್ನು ನಾವು ನೋಡಿದ್ದೇವೆ. ಆದರೆ ಮಕರ ಸಂಕ್ರಾಂತಿ ಅನ್ನುವಂಥದ್ದು ಬಹಳಷ್ಟು ಮಹತ್ವವನ್ನು ಪಡೆಯುತ್ತೆ. ಯಾಕೆ ಮಹತ್ವವನ್ನು ಪಡೆಯುತ್ತೆ? ಜೊತೆಗೆ ಈ ದಿನ ಕೆಲವು ಆಚರಣೆಗಳನ್ನು ನಾವು ಮಾಡಿದರೆ ನಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಜೊತೆಗೆ ಈ ಸಂದರ್ಭ, ಈ ದಿನ ನಾವು ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಬಾರದು ಅನ್ನುವಂತಹ ಒಂದು ಮಾತುಗಳು ಕೂಡ, ಉಲ್ಲೇಖ ಕೂಡ ಆಗಿರುವಂಥದ್ದು ನಮ್ಮ ಧರ್ಮದಲ್ಲಿ. ಯಾಕೆ ಅನ್ನುವಂಥ ಪ್ರಶ್ನೆ, ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಜೊತೆಗೆ ಇವತ್ತಿನ ದಿನ ಅತಿ ಪರಮ ಪವಿತ್ರ ದಿನ ಯಾಕೆ ಅಂತ ಬಂದಾಗ, ಇಡೀ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರದಲ್ಲಿ ಇವತ್ತು ಮಕರ ಜ್ಯೋತಿಯ ದರ್ಶನ ಆಗಿರುವಂಥದ್ದು. ಈಗಾಗಲೇ ಮಕರ ಜ್ಯೋತಿಯ ದರ್ಶನವನ್ನ ಬಹಳಷ್ಟು ಕೋಟಿಗಟ್ಟಲೆ ಜನರು ನೋಡಿದ್ದೀರಾ, ಜೊತೆಗೆ ಸಂಭ್ರಮವನ್ನು ಪಟ್ಟಿದ್ದೀರಾ. ಜೀವನದ ಸಾರ್ಥಕತೆಯನ್ನು ಅನೇಕ ಮಾಲಾಧಾರಿಗಳು ಇವತ್ತು ಅನುಭವಿಸಿದ್ದಾರೆ. ಆ ಬಗ್ಗೆ ಒಂದು ದೃಶ್ಯಾವಳಿ ಬರ್ತಾ ಇದೆ, ತದನಂತರ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತೇನೆ. ಇಂದು ನಾಡಿನಾದ್ಯಂತ ವಿಜೃಂಭಣೆಯ ಮಕರ ಸಂಕ್ರಾಂತಿಯ ಆಚರಣೆ. ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವ ಭಾರತ ದೇಶದಲ್ಲಿ ಒಂದೊಂದು ಹಬ್ಬವನ್ನ ವಿವಿಧ ರಾಜ್ಯಗಳಲ್ಲಿ ಅವರ ಸಂಪ್ರದಾಯಕ್ಕೆ ತಕ್ಕಂತೆ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಈ ಸುಗ್ಗಿಯ ಹಬ್ಬ ಮಕರ ಸಂಕ್ರಾಂತಿಯನ್ನ ಮನೆಗಳಲ್ಲಿ ಎಳ್ಳು ಬೆಳ್ಳಗಳನ್ನ ತಯಾರಿಸಿ ಅಕ್ಕಪಕ್ಕದವರಿಗೆ ಹಂಚುತ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆಯದು ಮಾತನಾಡಿ ಎನ್ನುತ್ತಾರೆ. ಜೊತೆಗೆ ನಿಮ್ಮ ಜೀವನದ ಉದ್ದಕ್ಕೂ ಪ್ರತಿದಿನ ಸಿಹಿ ಕಹಿ ಸಮನಾಗಿರಲಿ ಎಂದು ಹಾರೈಸುತ್ತಾರೆ. ಭಾರತದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಹಾಗೂ ಗುಜರಾತ್ನಲ್ಲಿ ಈ ಹಬ್ಬವನ್ನ ಸಾಂಪ್ರದಾಯಿಕವಾಗಿ ವಿಭಿನ್ನ ಹೆಸರುಗಳಲ್ಲಿ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಹಬ್ಬವನ್ನೇಕೆ ಆಚರಣೆ ಮಾಡ್ತಾರೆ? ಈ ಹಬ್ಬದ ಮಹತ್ವವೇನು ಗೊತ್ತೇ? ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸಲು ಪ್ರಾರಂಭಿಸುತ್ತಾನೆ. ಈ ದಿನದಿಂದ
ದೇವತೆಗಳ 6 ತಿಂಗಳ ದಿನ ಪ್ರಾರಂಭವಾಗುತ್ತದೆ. ಇದು ಆಷಾಢ ಮಾಸದವರೆಗೆ ಇರುತ್ತದೆ. ಈ ದಿನ ಸೂರ್ಯ ತನ್ನ ಮಗ ಶನಿಯ ಮನೆಗೆ 1 ತಿಂಗಳು ಹೋಗುತ್ತಾನೆ, ಏಕೆಂದರೆ ಶನಿಯು ಮಕರ ರಾಶಿಗೆ ಅಧಿಪತಿಯಾಗಿದ್ದಾನೆ. ಇಲ್ಲಿ ಶನಿ ಮತ್ತು ಸೂರ್ಯರ ಭೇಟಿಯಾಗುತ್ತದೆ. ಈ ರಾಶಿ ಚಕ್ರದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನ ತರುತ್ತದೆ. ಪೊಂಗಲ್. ಮಕರ ಸಂಕ್ರಮಣದಂದು ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ. ವಿಶ್ವಪ್ರಸಿದ್ಧ ಶಬರಿಮಲೆ ದೇವಸ್ಥಾನದಲ್ಲಿ ಆಚರಣೆ ಮಾಡಲಾಗುವ ಮಕರ ಜ್ಯೋತಿ ಕೇರಳದ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ. ದೇವರ ಸ್ವಂತ ನಾಡು ಎಂದು ಕರೆಯಲ್ಪಡುವ ಕೇರಳದ ಜನರು ಸಂಪೂರ್ಣವಾಗಿ ಶ್ರದ್ಧೆ ಹೊಂದಿದ್ದಾರೆ ಮತ್ತು ಧಾರ್ಮಿಕ ಆಧಾರದ ಮೇಲೆ ಈ ಪವಿತ್ರ ಮೆರವಣಿಗೆಗಳು ಮತ್ತು ಆಚರಣೆಗಳನ್ನು ಆಯೋಜಿಸುತ್ತಾರೆ. ಕೇರಳದ ಶಬರಿಮಲೆ ಎಂಬ ಬೆಟ್ಟದ ಪುಣ್ಯ ಕ್ಷೇತ್ರವು ಈ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತದೆ. ಉತ್ಸವಗಳಲ್ಲಿ ಪಾಲ್ಗೊಳ್ಳಲು ಮತ್ತು ಮಂಗಳಕರ ದಿನದಂದು ಸಾಧುಗಳ ವಿಧಿವಿಧಾನಗಳನ್ನ ವೀಕ್ಷಿಸಲು ಸಾವಿರಾರು ಭಕ್ತರು ಅಲ್ಲಿಗೆ ಪ್ರಯಾಣವನ್ನ ಮಾಡುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಕರ ಸಂಕ್ರಾಂತಿಯನ್ನ 2023 ಜನವರಿ 14ರಂದು ಆಚರಣೆ ಮಾಡಲಾಗುತ್ತದೆ. ಧನ್ಯರಾದ್ವಿ. ಇಷ್ಟು 1.5 ತಿಂಗಳು 2 ತಿಂಗಳಿಂದ ವ್ರತವನ್ನ ಮಾಡ್ಕೊಂಡು ಬಂದು ಈ ಮಕರ ಜ್ಯೋತಿಯ ದರ್ಶನಕ್ಕೆ ನಿರೀಕ್ಷೆ ಮಾಡ್ತಾ ಇದ್ರು. ಅವರ ಜೊತೆಗೆ ನಮಗೂ ಕೂಡ ಹೂವಿನಿಂದ ನಾರು ಧನ್ಯ ಆಯಿತು ಅನ್ನೋಗೆ ನಮಗೂ ಕೂಡ ನಮ್ಮ ದೂರದರ್ಶನ ಕೇಂದ್ರದ ವತಿಯಿಂದ ನಮಗೂ ಕೂಡ ಆ ಜ್ಯೋತಿಯ ದರ್ಶನ ಆಯಿತು. ಧನ್ಯವಾದ. ನೋಡಿ, ಎಲ್ಲ ನೋಡಿ, ದಯವಿಟ್ಟು ನೋಡಿ. ಧನ್ಯ ಆಯಿತು ಅನ್ನೋಗೆ ನಮಗೂ ಕೂಡ ನಮ್ಮ ದೂರದರ್ಶನ ಕೇಂದ್ರದ ವತಿಯಿಂದ ನಮಗೂ ಕೂಡ ಆ ಜ್ಯೋತಿಯ ದರ್ಶನ ಆಯಿತು. ಧನ್ಯವಾದ. ನೋಡಿ, ಎಲ್ಲ ನೋಡಿ, ದಯವಿಟ್ಟು ನೋಡಿ. ಒಂದು ಕಡೆ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರದಲ್ಲಿ ಮಕರ ಜ್ಯೋತಿಯ ದರ್ಶನ ಈಗಾಗಲೇ ಆಗಿರುವಂಥದ್ದು. ಬಹಳಷ್ಟು ಕೋಟಿಗಟ್ಟಲೆ ಜನರು ಈ ಮಕರ ಜ್ಯೋತಿ, ಪರಮ ಪವಿತ್ರವಾಗಿರುವಂತಹ ಮಕರ ಜ್ಯೋತಿಯ ದರ್ಶನವನ್ನು ಪಡೆದು ಅವರ ಬದುಕಿನ ಸಾರ್ಥಕತೆಯನ್ನ ಅಯ್ಯಪ್ಪ ಮಾಲಾಧಾರಿಗಳು, ವೃತ್ತಾಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಇವೆಲ್ಲದರ ಜೊತೆಗೆ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಹಿಂದೂ ಧರ್ಮದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಪವಿತ್ರವಾಗಿರುವಂತಹ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಒಂದು ಹಬ್ಬ, ಅದರದ್ದೇ ಆಗಿರುವಂತಹ ಪ್ರಾಧಾನ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣದ ಮಹತ್ವ ಜೊತೆಗೆ ಮಕರ ಸಂಕ್ರಾಂತಿ ಸಂಕ್ರಮಣದ ಬಗ್ಗೆ ಈಗಾಗಲೇ ಇರುವಂತಹ ಕೆಲವು ಚರ್ಚೆಗಳು, ಅದರ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಪ್ರತಿ ಬಾರಿಯೂ ಕೂಡ ನಮ್ಮ ಹಿಂದೂ ಧರ್ಮದ ಜಾಗೃತಿಯ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇರುವಂತಹ ಸಂಸ್ಥೆ, ಸನಾತನ ಸಂಸ್ಥೆಯ ಶ್ರೀಮತಿ ಲಕ್ಷ್ಮೀ ಪೈ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಲಕ್ಷ್ಮೀ ಪೈ ಅವರಿಗೆ. ನಮಸ್ತೆ ಮೇಡಮ್. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಇದರ ಗಣೇಶ್ ಪೊದುವಾಳ ಇವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಗಣೇಶ್ ಅವರಿಗೆ. ನಮಸ್ತೆ ಸರ್, ಆತ್ಮೀಯವಾಗಿರುವಂತಹ ಸ್ವಾಗತ. ಇಬ್ರು ಗಣ್ಯ ವ್ಯಕ್ತಿಗಳು ಕೂಡ ಗೌರವದ ಸ್ವಾಗತ. ಜೊತೆಗೆ ಇವತ್ತಿನ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ನಮ್ಮ ನಾಡಿನ ಸಮಸ್ತ ಜನತೆಗೆ, ನಮ್ಮ ಕುಳ್ಳವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕೂಡ ಸಲ್ಲಿಸ್ತಾ ಇದ್ದೇವೆ. ಯಾವ ರೀತಿ ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತುಗಳನ್ನ ಆಡಬೇಕು, ಬದುಕು ಬಂಗಾರ ಆಗುತ್ತೆ ಅನ್ನುವಂತಹ ಮಾತುಗಳು, ಅದೇ ರೀತಿ ಪ್ರತಿಯೊಬ್ಬರ ಬದುಕು ಬಂಗಾರವಾಗ್ಲಿ ಅನ್ನುವಂತಹ ದೃಷ್ಟಿಯಿಂದ, ಜೊತೆಗೆ ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿ ಈ ಬಾರಿ 2-3 ದಿನಗಳಿಂದ ಕೇಳಿ ಬಂದಂತಹ ಚರ್ಚೆ, ಆ ಚರ್ಚೆಯನ್ನ ನಾನು ಮುಂದಿಟ್ಟುಕೊಂಡು ತದನಂತರ ನಾನು ವಿಚಾರಕ್ಕೆ ಬರ್ತೇನೆ. ಯಾವ ರೀತಿ ಇತ್ತು ಅಂತ ಬಂದಾಗ, ಈ ಬಾರಿಯ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಜನವರಿ 14ಕ್ಕೋ ಅಂದ್ರೆ ಇವತ್ತೋ ಅಥವಾ ನಾಳೆಯೋ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಹಲವಾರು ಜನರು ಗೊಂದಲದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ನಾನು ಸ್ಪಷ್ಟೀಕರಣವನ್ನು ತೆಗೆದುಕೊಂಡು ತದನಂತರ ನಾನು ಬರ್ತೇನೆ. ನೇರವಾಗಿ ಲಕ್ಷ್ಮೀ ಪೈ ಅವ್ರ ಜೊತೆ ನಾನು ಕೇಳಬೇಕು, ಈ ಬಾರಿಯ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್ ತಮಗೆ. ಮೊದಲನೇದಾಗಿ ಲಕ್ಷ್ಮೀ ಪೈ ಅವರು, ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿ ಈ ಬಾರಿ ಬಹಳಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿತ್ತು. ಜನವರಿ 14 ಮತ್ತು 15ಕ್ಕೆ ಅನ್ನುವಂತಹ ಅವರು ಹೇಳುವವರು ಕೂಡ ಇದ್ದಾರೆ, 14 ಕೂಡ ಹೇಳುವವರು ಇದ್ದಾರೆ. ವಾಸ್ತವದಲ್ಲಿ ಮಕರ ಸಂಕ್ರಾಂತಿ ನಾವು ಸಾಮಾನ್ಯವಾಗಿ ಜನವರಿ 14ಕ್ಕೆ ಆಚರಣೆ ಮಾಡ್ತೇವೆ.
ಆದ್ರೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಪ್ರತಿ 80 ವರ್ಷಗಳಿಗೊಮ್ಮೆ ಸಂಕ್ರಾಂತಿ ಒಂದು ದಿನ ಮುಂದೂಡಲ್ಪಡ್ತದೆ. 80 ವರ್ಷಗಳಿಗೊಮ್ಮೆ 80 ವರ್ಷಗಳಿಗೊಮ್ಮೆ ಸಂಕ್ರಾಂತಿ ಒಂದು ದಿನ ಮುಂದೆ ಹೋಗ್ತದೆ. ಇವತ್ತಿನ ದಿವಸದ ಸಂಕ್ರಾಂತಿ ಸೂರ್ಯಾಸ್ತದ ನಂತರ ಭಗವಾನ್ ಸೂರ್ಯನಾರಾಯಣನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಮತ್ತು ನಾಳೆ ಮಧ್ಯಾಹ್ನ 2:18 ತನಕ ಸಂಕ್ರಮಣದ ಕಾಲಾವಧಿ ಇದೆ. ಹಾಗಾಗಿ ಇವತ್ತು ಸೂರ್ಯಾಸ್ತದ ಬಳಿಕ ಇರೋದ್ರಿಂದ ನಮ್ಗೆ ಯಾವುದೇ ಒಂದು ಆಚರಣೆಯನ್ನು ನಾವು ಸೂರ್ಯಾಸ್ತ ಆದ ನಂತರ ಗಣನೆಗೆ ತರುವುದಿಲ್ಲ. ಆ ದೃಷ್ಟಿಯಿಂದ ನಾಳೆ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ಸಂಕ್ರಮಣದ ಒಂದು ಕಾಲಾವಧಿ ನಾಳೆ ಮಧ್ಯಾಹ್ನ 2:18 ತನಕ ಕೂಡ ಇದೆ. ಇವತ್ತು ರಾತ್ರಿ ಕೂಡ ನೋಡಿ ಮಕರ ಸಂಕ್ರಮಣದ ಪೂಜೆ ರಾತ್ರಿ 8:45 ಅಂತ ಹೇಳಿ. ಅಂದ್ರೆ ಸಂಕ್ರಮಣ ಅಂದ್ರೆ ಸೂರ್ಯನು ಮಕರ ರಾಶಿ ಪ್ರವೇಶ ಮಾಡಬೇಕು, ಮಾಡಿದ ನಂತರ ನಾವು ಮಕರ ಸಂಕ್ರಮಣದ ಆಚರಣೆ ಮಾಡುವಂಥದ್ದು. ಹಾಗಾಗಿ ಈಗ 14ಕ್ಕೆ ಇವತ್ತು ಸೂರ್ಯಾಸ್ತದ ನಂತರ ನಮ್ಗೆ ಇದೆಲ್ಲ ಆಚರಣೆಗಳು ನಾವು ನೋಡ್ತಾ ಇದ್ದೇವೆ. ಆದ್ರೆ ಸಂಕ್ರಮಣ ಪೂಜೆ ರಾತ್ರಿ ಮಾಡ್ತಾರೆ ಮತ್ತು ನಾಳೆ ಮಧ್ಯಾಹ್ನದ ತನಕ ನಮಗೆ ಸಂಕ್ರಾಂತಿ ಆಚರಣೆ ಒಂದು ಅವಕಾಶ ಇದೆ. ಈ ಮಕರ ಸಂಕ್ರಮಣ ಹಾಗಾದ್ರೆ ಈ ಬಾರಿ ಜನವರಿ 14 ಮತ್ತು 15 ಎರಡು ದಿನಗಳಲ್ಲೂ ಕೂಡ ಇದೆ. ಇವತ್ತು ಬೆಳಿಗ್ಗೆಯಿಂದಲೇ ಬಹಳಷ್ಟು ಕ್ಷೇತ್ರಗಳಲ್ಲಿ ಬಹಳಷ್ಟು ಪುಣ್ಯ ಕ್ಷೇತ್ರಗಳಲ್ಲಿ ಸಂಕ್ರಮಣ ಅಥವಾ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಾಗುತ್ತೆ. ಏನ್ ಹೇಳ್ತೀರಾ ಆ ಒಂದು ವಿಚಾರ? ಸಂಕ್ರಮಣದ ಕಾಲಾವಧಿ ಅಂತ ಹೇಳಿದ್ರೆ ಸಂಕ್ರಮಣ ಅಂದ್ರೆ ಅದೊಂದು ಸಂಧಿಕಾಲ. ಭಗವಾನ್ ಸೂರ್ಯನಾರಾಯಣನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಕಾಲಘಟ್ಟ. ಯಾವುದೇ ಒಂದು ಸಂಧಿಕಾಲವನ್ನು ಅದರ ಸ್ವಲ್ಪ ಹಿಂದೆ ಮತ್ತು ಸ್ವಲ್ಪ ಮುಂದೆ ಆಚರಣೆ ಮಾಡಲಾಗ್ತದೆ. ಅದೇ ರೀತಿ ಪಂಚಾಂಗವನ್ನು ಕೂಡ ವಿವಿಧ ಪ್ರಕಾರದ ಅವರವರ ಒಂದು ಕಾಲಗಣನೆಯಲ್ಲಿ ಮಾಡ್ತಾರೆ. ಕೆಲವರು ಇವತ್ತು ಕೂಡ ಮಕರ ಸಂಕ್ರಾಂತಿಯ ಶುಭಾಶಯ ಅಥವಾ ಎಳ್ಳು ಬೆಲ್ಲ ಹಂಚುವುದು ಇದನ್ನು ಮಾಡ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನದ ತನಕ ಕೂಡ ಆ ಒಂದು ಸಂಕ್ರಮಣದ ಕಾಲಘಟ್ಟ ಇರೋದ್ರಿಂದ ಅಲ್ಲಿ ತನಕ ಪರ್ವಕಾಲ ಇದೆ. ಇವತ್ತು ನಾವು ಮಕರ ಜ್ಯೋತಿಯನ್ನು ಕೂಡ ದರ್ಶನ ಮಾಡಿದೆವು. ಆದ್ರೆ ಸಂಕ್ರಮಣ ಪೂಜೆ ರಾತ್ರಿ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಅಂದ್ರೆ ಮುಖ್ಯ ವಿಷಯ ಸೂರ್ಯನಾರಾಯಣನು ಮಕರ ರಾಶಿಯನ್ನು ಪ್ರವೇಶ ಮಾಡಿದ ನಂತರವೇ ನಮಗೆ ಸಂಕ್ರಮಣ ಅಂತ ಹೇಳಿ ಅದೊಂದು ಪರ್ವಕಾಲದ ಪ್ರಾರಂಭ. ಮುಖ್ಯವಾಗಿ ಸೂರ್ಯನಾರಾಯಣರು ಆ ರಾಶಿ ಪ್ರವೇಶ ಮಾಡಿದ ನಂತರದ 30 ಘಳಿಗೆಗಳು ಅಂತ ಹೇಳಲಾಗಿದೆ. ಒಂದು ಘಳಿಗೆ ಅಂತ ಹೇಳಿದ್ರೆ 48 ನಿಮಿಷ. ಹಾಗಾಗಿ 30 ಘಳಿಗೆಯ ತನಕ ಪರ್ವಕಾಲ, ಸಂಕ್ರಮಣದ ಪುಣ್ಯಕಾಲ ಅಂತ ಹೇಳ್ತೇವಲ್ಲ ನಾವು, ಅದು ನಾಳೆ ಮಧ್ಯಾಹ್ನ 2:18 ತನಕ ಇದೆ. 2:18 ತನಕ ನಾಳಿನ ದಿನ ಮಧ್ಯಾಹ್ನದ ತನಕ ಈ ಮಕರ ಸಂಕ್ರಮಣದ ಆಚರಣೆ ಇರುವಂತದ್ದು. ಅದೇ ರೀತಿ ಗಣೇಶ್ ಪೊದುವಾಳ ಅವರು ಅಯ್ಯಪ್ಪ ಸೇವಾ ಸಮಾಜಂ ಶಬರಿಮಲೆ. ಗಣೇಶ್ ಸರ್, ತಮ್ಗೆ ಇವತ್ತಿನ ಮಕರ ಸಂಕ್ರಾಂತಿ ತಮ್ಮ ಆಚರಣೆ ಹೇಗೆ ಬರುತ್ತೆ ಸರ್? ಸ್ವಾಮಿ ಶರಣಂ. ಮೊದಲನೇದಾಗಿ ನಮ್ಮ ಗುಡ್ಲ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈಗಾಗಲೇ ನನ್ನ ಸಹೋದರಿ ಹೇಳಿದ್ದಾರೆ ಇದರ ಬಗ್ಗೆ. ನಾನು ಒಂದು ಜ್ಯೋತಿಷ್ಯ ಫ್ಯಾಮಿಲಿಯಿಂದ ಪುದುವಾಳ ಅಂತ ಹೇಳಿದ್ರೆ ಗೊತ್ತಿರಬಹುದು. ನಾನು ಇದೇ ವಿಷಯ 2-3 ದಿವಸದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೇನೆ. ಬಹಳಷ್ಟು ಚರ್ಚೆಗಳು ನನ್ನ ಹಿರಿಯರಿಗೆ ನಾನು ಫೋನ್ ಮಾಡಿ ಏನು ತಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ, ಇವತ್ತೇ ಮಕರ ಸಂಕ್ರಾಂತಿ 14ಕ್ಕೆ. ಯಾಕಂತ ಹೇಳಿದ್ರೆ 8:45 ಮಕರ ಸಂಕ್ರಮಣ ಪೂಜೆ ಅಂತ ಹೇಳಿದ್ರಲ್ಲಿ 12 ರಾತ್ರಿ 12 ಗಂಟೆ ತನಕ ಸಂಕ್ರಾಂತಿ ಬರೋದಾದ್ರೆ ಆ ದಿವಸ ಅಂದ್ರೆ ಇವತ್ತು ರಾತ್ರಿ 12 ಗಂಟೆ ತನಕ ಬರೋದಾದ್ರೆ ಇವತ್ತು ಆಚರಣೆ ಮಾಡ್ತಾರೆ. 12 ಎಕ್ಸಾಕ್ಟ್ಲಿ 12 ಗಂಟೆ ಆದ್ರೆ ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ. 12:01 ಆದ್ರೆ ನಾಳೆ ಮಾಡ್ತಾರೆ. ಹಾಗೆ ಅಂತ ಹೇಳಿದ್ರು ಅವರು. 8:45ರಿಂದ ಇವರು ಹೇಳಿದ್ರಲ್ಲ ಈಗ ಸೂರ್ಯನಾರಾಯಣ ದೇವರು ನಾವು ಉತ್ತರಾಯಣದಿಂದ ದಕ್ಷಿಣಾಯಕ್ಕೆ ಬರುವ ದಿವಸ 8:45ಗೆ ಇವತ್ತೇ ಸಂಕ್ರಾಂತಿ ನನ್ನ ಲೆಕ್ಕದಲ್ಲಿ. ಹಿರಿಯರು ಹೇಳಿದ ಪ್ರಕಾರ, ನನ್ನಿಂದ ತುಂಬಾ ಗೊತ್ತಿರುವವರು ಅವರು ಹೇಳಿದ ಪ್ರಕಾರ ಇವತ್ತು ಮತ್ತೆ ಸಾಧಾರಣ ಒಂದು 6-7 ಗಂಟೆ ಸಾಧಾರಣ ಅದೊಂದು ಪವಿತ್ರವಾದ ಸಮಯ. ಒಂದು ಸಂಕ್ರಾಂತಿಯ ಸಮಯದಿಂದ ಬಿಫೋರ್ ಒಂದು 6 ಅವರ್ಸ್, ಆಫ್ಟರ್ 6 ಅವರ್ಸ್ ಅದು ಬಹಳ ಪುಣ್ಯವಾದ ಒಂದು ಸಮಯ. ಅದು ಶಬರಿಮಲೆಯಲ್ಲಿ ಕೂಡ ಇವತ್ತೇ ಆಚರಣೆ ಮಾಡಿದ್ದಾರೆ. ಗೊತ್ತಿರುವ ವಿಷಯ ಇಲ್ಲ. ಎಲ್ಲ ಕಡೆ ಎಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಇವತ್ತು, ನಾಳೆ ಅಲ್ಲ. ಇರ್ಬೋದು ನಾಳೆ ಸ್ವಲ್ಪ ಅಂದ್ರೆ 8:30 ಆದ್ರೆ ಟೈಮಿಂಗ್ ಇರ್ಬೋದು ಅಷ್ಟೇ. ಇವತ್ತೇ 99% ಇವತ್ತೇ ಅಷ್ಟೇ. ಅದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇಡ. ಯಾರಿಗೆ ಡೌಟ್ ಉಂಟು ಅದರಲ್ಲಿ ಕ್ಲೋಸ್ ಮಾಡಿ. ಹಾಗಾದ್ರೆ ಇವತ್ತು ಮಕರ ಸಂಕ್ರಾಂತಿ, ಯಾಕಂದ್ರೆ ಇದು ಚರ್ಚೆ ಬಹಳಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಇವತ್ತ ನಾಳೆ ಅನ್ನುವಂಥದ್ದು ಅಂದ್ರೆ ಈ ಬಾರಿ ಸ್ವಲ್ಪ ಬೇರೆ ರೀತಿಯಲ್ಲಿ ಬರುತ್ತೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಮಕರ ಸಂಕ್ರಾಂತಿ ಎಲ್ಲರೂ ಕೂಡ ಈಗಾಗಲೇ ಆಚರಣೆ ಮಾಡಿದ್ದಾರೆ ಬಹಳಷ್ಟು ಅರ್ಥಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಬಹಳಷ್ಟು ನಮ್ಮ ನಾಡಿನಾದ್ಯಂತ ದೇವಾಲಯಗಳಲ್ಲಿ ಬಹಳಷ್ಟು ಮಕರ ಸಂಕ್ರಮಣದ ಪೂಜೆಗಳು ನಡೀತಾನೆ ಇದೆ, ನಡೆದಿತ್ತು ಕೂಡ, ಅರ್ಥಪೂರ್ಣವಾಗಿ ನಡೆದಿತ್ತು. ಇಲ್ಲಿ ಬರುವಂತ ಪ್ರಶ್ನೆ, ಮಕರ ಸಂಕ್ರಾಂತಿ ಅಥವಾ ಈ ಸಂಕ್ರಮಣ ಯಾಕಿಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ? ಯಾಕಂದ್ರೆ ಬಹಳಷ್ಟು ಸಂಕ್ರಮಣಗಳನ್ನ ನಮ್ಮ ಹಿಂದೂ ಧರ್ಮ ನೋಡಿರುವಂಥದ್ದು. ಆದ್ರೆ ಮಕರ ಸಂಕ್ರಮಣ ಅಂತ ಬಂದಾಗ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಏನ್ ಕಾರಣ ಮೇಡಮ್? ಹೌದು, ಅಂದ್ರೆ ಸೂರ್ಯ ದೇವರು
ಮಕರ ರಾಶಿಯನ್ನು ಪ್ರವೇಶ ಮಾಡಿದ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗ್ತದೆ. ಅಂದ್ರೆ ಸೂರ್ಯನಾರಾಯಣನ ಚಲನೆ ಉತ್ತರಾಭಿಮುಖವಾಗಿ ಪ್ರಾರಂಭ ನಾಳೆಯಿಂದ. ಹೌದು. ಕರ್ಕಾಟಕ ಸಂಕ್ರಮಣದಿಂದ ಮಕರ ಸಂಕ್ರಮಣದ ತನಕ ನಾವು ದಕ್ಷಿಣಾಯನ ಅಂತ ಹೇಳ್ತೇವೆ. ಅಂದ್ರೆ ಸೂರ್ಯ ದೇವರ ಚಲನೆ ದಕ್ಷಿಣದಲ್ಲಿರ್ತದೆ. ನಾಳೆಯಿಂದ ಮಕರ ರಾಶಿಯ ಪ್ರವೇಶದಿಂದ ಕರ್ಕಾಟಕ ಸಂಕ್ರಮಣದ ತನಕ ಸೂರ್ಯನಾರಾಯಣನ ಚಲನೆ ಉತ್ತರಾಭಿಮುಖವಾಗಿರುವುದರಿಂದ ಈ ಕಾಲಾವಧಿಯಲ್ಲಿ ಅಧ್ಯಾತ್ಮ ಶಾಸ್ತ್ರಕ್ಕನುಸಾರ ಇಡೀ ಬ್ರಹ್ಮಾಂಡದಲ್ಲಿ ಚೈತನ್ಯವು ಅಧಿಕ ಪ್ರಮಾಣದಲ್ಲಿ ಬರ್ತದೆ. ಅದಕ್ಕೆ ಅದನ್ನು ಹೇಳುವಾಗಲೇ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಲಾಗ್ತದೆ. ಇದು ದೇವತೆಗಳ ಹಗಲು ಅಂತ ಹೇಳಿ ಮಾನ್ಯ ಮಾಡಲಾಗಿದೆ. ಉತ್ತರಾಯಣ ಅಂದ್ರೆ ಇಡೀ ವರ್ಷವನ್ನು 2 ವಿಭಾಗ ಮಾಡಲಾಗಿದೆ. ಅದರಲ್ಲಿ ಉತ್ತರಾಯಣ ಅಂತ ಹೇಳಿದ್ರೆ ದೇವತೆಗಳ ಹಗಲು. ಮನುಷ್ಯರ ಹಾಗೆ ಅದನ್ನು ಪರಿಗಣಿಸಬಾರ್ದು ನಾವು. ಹಗಲಂದ್ರೆ ಎಚ್ಚರ ಇರುವುದು ಅಥವಾ ರಾತ್ರಿ ಅಂದ್ರೆ ದೇವತೆಗಳು ಮಲಗುವುದು, ಹಾಗೆ ಅರ್ಥ ಅಲ್ಲ. ಕರ್ಕಾಟಕ ಸಂಕ್ರಮಣದಿಂದ ಮಕರ ಸಂಕ್ರಮಣದ ತನಕ ಅಂದ್ರೆ ಇವತ್ತಿನ ತನಕ ದಕ್ಷಿಣಾಯನ ಇತ್ತು. ಈ ಕಾಲಾವಧಿಯಲ್ಲಿ ದೇವತಾ ತತ್ವಗಳ ಕ್ರಿಯಾಶೀಲತೆ ಇತರ ಸಮಯಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ. ದೇವತಾ ಶಕ್ತಿಗಳು ಸುಪ್ತಾವಸ್ಥೆಗೆ ಹೋಗುದು ಅಂತ ಹೇಳ್ತೇವೆ ನಾವು. ಮನುಷ್ಯರ ಹಾಗೆ ದೇಹ ಧಾರಣೆ ಮಾಡಿಕೊಂಡಿರುವುದಿಲ್ಲ. ದೇವತೆಗಳಂದ್ರೆ ತತ್ವಗಳು, ಎಲಿಮೆಂಟ್ಸ್ ಅಂತ ಹೇಳ್ತೇವೆ. ಅವುಗಳ ಕ್ರಿಯಾಶೀಲತೆ ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಇತರ ನೆಗೆಟಿವ್ ಶಕ್ತಿಯ ಪ್ರಮಾಣ ದಕ್ಷಿಣಾಯನ ಕಾಲಾವಧಿಯಲ್ಲಿ ಹೆಚ್ಚಿರ್ತದೆ. ನಾಳೆಯಿಂದ ದೇವತಾ ಶಕ್ತಿಗಳು ಎಲ್ಲವೂ ಕೂಡ ಜಾಗೃತಾವಸ್ಥೆಗೆ ಬಂದು ಸಕ್ರಿಯವಾಗುವಂತಹ ಕಾಲ. ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಆ ಚೈತನ್ಯ ದೈವೀ ಶಕ್ತಿಯ ಪ್ರಮಾಣ ಪ್ರಚಂಡ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ. ಹಾಗಾಗಿ ವಾಯುಮಂಡಲದಲ್ಲಿ, ಬ್ರಹ್ಮಾಂಡದಲ್ಲಿ, ಪ್ರಕೃತಿಯಲ್ಲಿ ಎಲ್ಲೆಡೆ ನಮಗೆ ಬದಲಾವಣೆ ಗೋಚರ ಆಗ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಸಂಕ್ರಾಂತಿ ಎಂಬ ಶಬ್ದವೇ, ಕ್ರಾಂತಿ ಅಂದ್ರೆ ಬದಲಾವಣೆ ಅಂತ ಅರ್ಥ. ಸಂಕ್ರಾಂತಿ ಅಂತ ಹೇಳ್ತೇವೆ ನಾವು. ಸಂ ಅಂದ್ರೆ ನಮ್ಗೆ ಸಂಸ್ಕೃತ ಭಾಷೆಯಲ್ಲಿ ಸಮ್ಯಕ್ ಅಂತ ಹೇಳ್ತೇವೆ. ಸಮ್ಯಕ್ ಅಂದ್ರೆ ಒಳ್ಳೇದು, ಒಳ್ಳೆಯ ಬದಲಾವಣೆ. ಒಳ್ಳೆಯ ಬದಲಾವಣೆಯನ್ನು ಸಂಕ್ರಾಂತಿ ಅಂತ ಹೇಳುದು. ಆದರೆ ಪ್ರತಿ ತಿಂಗಳು ಸೂರ್ಯನಾರಾಯಣನು ಒಂದೊಂದು ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಮೇಷ ರಾಶಿಯಿಂದ ಮೀನ ರಾಶಿಯ ತನಕ. ನಾವು ಮೇಷ ಸಂಕ್ರಮಣವನ್ನು ಇಲ್ಲಿ ವಿಷು ಪರ್ವ ಅಥವಾ ನಮ್ದಿಲ್ಲಿ ತುಳುನಾಡಿನಲ್ಲಿ ನಾವು ಹೊಸ ವರ್ಷ ಅಂತ ಹೇಳ್ತೇವೆ. ಮೇಷ ರಾಶಿಯಿಂದ ಮೀನ ರಾಶಿಯ ತನಕ ಪ್ರತಿ ತಿಂಗಳು ಸೂರ್ಯನಾರಾಯಣರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾರೆ. ಸಂಕ್ರಮಣ ಪೂಜೆಗೆ ವಿಶೇಷ ಮಹತ್ವ ಇದೆ ತುಳುನಾಡಿನಲ್ಲಿ. ಆದ್ರೆ ಮಕರ ಸಂಕ್ರಾಂತಿಗೆ ಯಾಕೆ ಮಹತ್ವ? ಈ ದಿನದಿಂದ ಉತ್ತರಕ್ಕೆ ಚಲನೆ ಆಗೋದ್ರಿಂದ ಅದು ಇಡೀ ವಾತಾವರಣದಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡ್ತದೆ. ಸ್ಪಿರಿಚುವಲಿ ನಾವು ಹೇಳಬೇಕಾದ್ರೆ ಆಧ್ಯಾತ್ಮಿಕ ಶಕ್ತಿಯ ಪ್ರಮಾಣ ಇವತ್ತಿನಿಂದ ಬ್ರಹ್ಮಾಂಡದಲ್ಲಿ ಹೆಚ್ಚಾಗ್ತದೆ. ಅದಕ್ಕದನ್ನು ಪುಣ್ಯಕಾಲ, ಪರ್ವಕಾಲ ಅಂತ ಹೇಳೋದು. ನಮಗೆ ಕುಂಭಮೇಳ ಎಲ್ಲ ಆಗುವಾಗ ನೀವು ಗಮನಿಸಿರ್ಬೋದು, 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭ, ಅರ್ಧ ಕುಂಭ ಅಂತ ಹೇಳಿ 6 ವರ್ಷಕ್ಕೊಮ್ಮೆ ಮಾಡ್ತಾರೆ 4 ಪುಣ್ಯಕ್ಷೇತ್ರಗಳಲ್ಲಿ. ಅಲ್ಲಿ ಇವತ್ತಿನ ದಿವಸ ಯಾವಾಗ ಕುಂಭಮೇಳ ನಡೀತದೆ ಆಗ ಮಕರ ಸಂಕ್ರಾಂತಿಯ ದಿವಸ ಮಾಡುವಂತಹ ಸ್ನಾನಕ್ಕೆ ಶಾಹಿ ಸ್ನಾನ ಅಂತ ಹೇಳ್ತಾರೆ ಅವರು. ಪುಣ್ಯ ಸ್ನಾನ. ಕೋಟಿ ಕಟ್ಲೆ ಶ್ರದ್ಧಾಳು ಹಿಂದೂಗಳು ಹೋಗಿ ಅಲ್ಲಿ ಆ ಒಂದು ನದಿಯಲ್ಲಿ ಸ್ನಾನ ಮಾಡುವಂಥದ್ದೊಂದು ನಾವು ನೋಡ್ತೇವೆ. ಪ್ರಯಾಗ, ನಾಸಿಕ್, ಉಜ್ಜಯಿನಿ, ಹೀಗೆ ನಮ್ದು 4 ಕಡೆಗಳಲ್ಲಿ ಕುಂಭಮೇಳ ನಡೀತದೆ. ಅಂದ್ರೆ ಈ ಪವಿತ್ರ ಸ್ನಾನ ಮಾಡೋದ್ರಿಂದ ಜನ್ಮಾಂತರಗಳ ನಮ್ದು ಪಾಪ ಎಲ್ಲ ಕಳೆದು ಹೋಗ್ತದೆ ಅಂತ ನಮ್ಮ ಶಾಸ್ತ್ರ ಹೇಳೋದ್ರಿಂದ ಇವತ್ತಿನ ದಿನ ಅದು ಬಹಳ ಪುಣ್ಯದ ಕಾಲ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಮಾನ್ಯ ಮಾಡಲಾಗಿದೆ. ಓಕೆ, ಇದು ಮಕರ ಸಂಕ್ರಾಂತಿ ಯಾಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಇದೇ ಮಾತನ್ನ ನಾನು ಗಣೇಶ್ ಪದುವಳ್ ಸರ್ ಕೂಡ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಬಂದಾಗ ನಾವು ಬಹಳಷ್ಟು ಸಂಕ್ರಾಂತಿಯನ್ನು ನೋಡಿದವರು. ಆದರೆ ಮಕರ ಸಂಕ್ರಾಂತಿ ತಮ್ಗಳ ಪ್ರಕಾರ ಹೇಗೆ ವಿಭಿನ್ನವಾಗಿರುತ್ತೆ, ಅದರ ಪ್ರಾಮುಖ್ಯತೆ ಏನು, ಇದರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆನ ಸ್ವೀಕಾರ ಮಾಡಿ ತದನಂತರ ನಾನು ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಪೂಜಾರಿ ಮಾತಾಡುದು. ನಮಸ್ತೆ ಶೇಖರ್ ಪೂಜಾರಿ, ನಮಸ್ತೆ ಸರ್, ಮಾತಾಡಿ ಸರ್. ಹಲೋ ಸರ್, ಈ ವರ್ಷ 1 ಗಂಟೆ ಡಿಫ್ರೆನ್ಸ್ ಅಷ್ಟೇ. ಮಕರ ಸಂಕ್ರಾಂತಿ 6 ಗಂಟೆಗೆ ಸ್ಟಾರ್ಟ್ ಆಗಿದೆ. 6 ಗಂಟೆಯಿಂದ ನಮಗೆ ಎಲ್ಲ ಪೂಜೆ ಮಾಡುದು ಕೆಲಸ ಎಷ್ಟು? ನಾವು 8 ಗಂಟೆ ನಂತರ, ಸೂರ್ಯ ಉದಯ ಆದ ನಂತರ ಯಾವ್ದಾರ ಸಂಕ್ರಾಂತಿ, ಯಾವ್ದಾರ ಇದು ಪೂಜೆ, ಯಾವ್ದಾರ ದೇವಸ್ಥಾನದಲ್ಲಿ ಅದು. ಮತ್ತೆ ಮನೆಯಲ್ಲಿ ಯಾವ್ದು ಕೆಟ್ಟ ಅಭ್ಯಾಸ, ಕೆಟ್ಟ ಉದ್ದೇಶ ಇರಬಾರ್ದು. ಅಂದ್ರ ಬೈದು ಏನಾರ ತಪ್ಪುಗಳನ್ನು ಮಾತಾಡುದು ಈ ದಿನದ ಇವತ್ತಿನ ದಿನ ಅದು ಅದ್ರದ್ದು ಪ್ರತಿಫಲ 1 ವರ್ಷ ಇರ್ತದೆ. ಆ ರೀತಿ ಹೇಳ್ತೀರಾ? ಓಕೆ, ಇವತ್ತಿನ ದಿನ ಒಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಒಳ್ಳೆಯ ಯೋಚನೆಗಳನ್ನ ಮಾಡ್ಬೇಕಲ್ವಾ? ಹಲೋ ಸರ್, ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಇದೆಯಾ? ಕೇಳ್ತಾ ಇಲ್ಲ. ಓಕೆ, ತಮ್ಮ ಆಚರಣೆ ಯಾವಾಗ, ಇವತ್ತ ನಾಳೆಯ ಸರ್?
ಇಲ್ಲ ಇಲ್ಲ, ಇವತ್ತು 8 ಗಂಟೆಗೆ ನಾವು ಎಲ್ಲ ಪೂಜೆ, ಇದು 8 ಗಂಟೆ ನಂತರ ಇದೆಲ್ಲ ಮಾಡಿದ್ವಿ ನಾವು. ಮನೆಯದು ಎಲ್ಲ ಕ್ಲೀನ್ ಮಾಡಿ, ದೇವರದ್ದು ಎಲ್ಲ ಕ್ಲೀನ್ ಮಾಡಿ, ಸಂಕ್ರಾಂತಿ ಎಲ್ಲ ಇದು ಮಾಡಿ ಎಲ್ಲ ಇವತ್ತು 8 ಗಂಟೆ ನಂತರ. ಓಕೆ, ದೈವದ್ದು ಇವತ್ತು 8 ಗಂಟೆ ನಂತರ ಸಂಕ್ರಾಂತಿ ಮಾಡಿರೋದು ಅಲ್ವಾ? ನಾಳೆ 12 ಗಂಟೆ ತನಕ ಏನು ಬೇಕಾದ್ರೂ ಮಾಡ್ಬೋದು. ಮತ್ತೆ ಮಾಡುವವ್ರಿಗೆ ಸಾಯಂಕಾಲವರೆಗೆ ಮಾಡ್ಬೋದು, ಅಷ್ಟೇನು ಇದಿಲ್ಲ. 12 ಗಂಟೆವರೆಗೆ ಮಾಡ್ಬೋದು. ಓಕೆ 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 ಸರ್. ನಮ್ಮ ತುಳುನಾಡಿನ ಒಂದು ವಿಶೇಷತೆ ಸಂಕ್ರಮಣ ಅಂತ ಬಂದಾಗ ದೈವಗಳಿಗೂ ಕೂಡ ಸಂಕ್ರಮಣದ ವಿಶೇಷ ಪೂಜೆ ನಮ್ಮ ತುಳುನಾಡಿನಲ್ಲಿ ದೈವಗಳಿಗೆ ಸಲ್ಲಿಸಲಾಗುತ್ತೆ ಪ್ರತಿ ಸಂಕ್ರಮಣದಂದು. ಅದು ಕೂಡ ವಿಶೇಷತೆಯನ್ನು ಪಡೆದುಕೊಂಡಿರೋ ಮಕರ ಸಂಕ್ರಮಣದಲ್ಲಿ ಏನು ಹೇಳ್ತೀರಾ ಸರ್? ಮಕರ ಸಂಕ್ರಮಣ ಅಂತ ಹೇಳಿದ್ರೆ ಪ್ರಧಾನವಾಗಿ ಅದರಲ್ಲಿ ವಿಶೇಷವಾಗಿ ಶಬರಿಮಲೆ ಸಂಬಂಧಪಟ್ಟಿದ್ದು, ಎಲ್ಲ ಇಡೀ ಜಗತ್ತಿಗೆ ಗೊತ್ತಿರುವ ವಿಷಯ. ಈಗ ನೋಡಿ, 2 ತಿಂಗಳ ಕಾಲ ನವೆಂಬರ್ 16ರಿಂದ ಅಂದರೆ ಕಾರ್ತಿಕ ಮಾಸ 1ರಿಂದ ಈ ಸಾಧಾರಣ ಒಂದು 2 ತಿಂಗಳಾಗ್ತಾ ಬಂತು. 14 ಆಯ್ತಲ್ಲ ಇವತ್ತು. 2 ತಿಂಗಳು ಶರಣ ಘೋಷಗಳ ಕಾಲ, ವ್ರತ ನಿಷ್ಠೆಗಳ ಕಾಲ. ಇಡೀ ದೇವಸ್ಥಾನ ಎಲ್ಲ ಕಡೆ ಒಂದು ಎಚ್ಚರಿಕೆ, ದೇವರಿಗೆ ಒಂದು ಜನರಿಗೆ ಹೋಗುವ ಕಾಲ, ಒಂದು ಬಹಳ ಒಂದು ಸವಿಶೇಷವಾದ ಕಾಲ ಅದು. ಶಬರಿಮಲೆಯಲ್ಲಿ ಕೂಡ ನನಗೆ ಅದರ ಶಬರಿಮಲೆ ಬಗ್ಗೆ ನಾನು ಜಾಸ್ತಿ, ಯಾಕಂದರೆ ನನಗೆ ಮಾಹಿತಿ ಜಾಸ್ತಿ ಇದೆ. ಮಕರ ಸಂಕ್ರಮ ಅಂತೇಳಿ ಇಡೀ ವರ್ಷಕ್ಕೆ ಒಮ್ಮೆ ಆಗುವೊಂದು ವಿಶೇಷ ಕಾರ್ಯಕ್ರಮ ಅಲ್ಲಿ ಶಬರಿಮಲೆ. ದೇವರಿಗೆ ಅಲ್ಲಿ ತಿರುವಾಭರಣ ಅಂತ ಹೇಳಿದ್ರೆ ಪಂದಳದಿಂದ ಸಾಧಾರಣ ಒಂದು 83 ಕಿಲೋಮೀಟರ್ ಶಬರಿಮಲೆಗೆ. ಅಲ್ಲಿಂದ ಸಾಧಾರಣ 3 ಪೆಟ್ಟೆಯಲ್ಲಿ ಇರುತ್ತೆ ಅದು ದೇವರಿಗೆ ಅರ್ಪಣೆ ಮಾಡುವುದು. ಅಂದರೆ ಪಂದಳ ರಾಜರು ತನ್ನ ಮಗ ದತ್ತುಪುತ್ರ ಅಂತ ಹೇಳ್ತಾರೆ ಅಯ್ಯಪ್ಪ ದೇವರು, ಅವರಿಗೆ ಪಟ್ಟಾಭಿಷೇಕ ಅಂದರೆ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಅವರು ದೇವರು, ಇವರಿಗೆ ಹುಲಿ ಕಾಡಿಗೆ ಹೋಗ್ಲಿಕ್ಕಿತ್ತು. ಅದಕ್ಕೋಸ್ಕರ ಅವರೊಂದು ಆಸೆ, ನನ್ನ ಮಗನಿಗೆ ಅದೊಂದು ಅರ್ಪಿಸಬೇಕು. ಅದಕ್ಕೋಸ್ಕರ ಅವರು ಮಾಡಿ ಇಟ್ಟದು. ಅಯ್ಯಪ್ಪನಿಗೆ ಅವರು ಕೊನೆ ಕಾಲದಲ್ಲಿ ಅಯ್ಯಪ್ಪ ದೇವರು ಈಗ ಕಾಡಿನ ಒಳಗೆ ಹೋಗುವ ಸಮಯದಲ್ಲಿ ಒಂದು ವಿನಂತಿ ಮಾಡುತ್ತಾರೆ, ವರ್ಷಕ್ಕೆ ಒಮ್ಮೆ ತಿರುವಾಭರಣ ನಾನು ಅಲ್ಲಿಗೆ ದೇವಸ್ಥಾನಕ್ಕೆ ನಾನು ತಲುಪಿಸ್ತೇನೆ, ಅದು ದೇವರಿಗೆ ಹಾಕಿ ನನಗೊಂದು ದೇವರಿಗೆ ಒಂದು ಪೂಜೆ ಮಾಡಬೇಕು. ಅದು ಯಾವ ದಿವಸ? ಈ ಮಕರ ಸಂಕ್ರಮಣ ದಿವಸ. ವರ್ಷಕ್ಕೊಮ್ಮೆ ಮಾತ್ರ ಅವಕಾಶ ಇರೋದು. ಮತ್ತು ಇದು ಮಂಡಲ ಪೂಜೆ ಇರುತ್ತೆ, ಅದು 27ಕ್ಕೆ. ಅದು ತಿರುವಿದಾಂಕೂರು ರಾಜ ವಂಶಸ್ಥರು ತರತಾರದು. ಅದೊಂದು ಸವಿಶೇಷವಾದ. ಹಾಗೆ ಇವತ್ತಿನ ನೆಯ್ಯಭಿಷೇಕ, ತುಪ್ಪಾಭಿಷೇಕ ಅಂತ ಹೇಳ್ತಾರಲ್ಲ, ಅದು ಕೂಡ ಅಲ್ಲಿ ತಿರುವಿದಾಂಕೂರು ರಾಜ ಅಲ್ಲಿ ಅರಮನೆಯಿಂದ ಬರುವ ತುಪ್ಪ ಮಕರ ಸಂಕ್ರಮ ಸಮಯದಲ್ಲಿ ಅಲ್ಲಿ ಅಭಿಷೇಕ ಮಾಡುತ್ತಾರೆ. ಮತ್ತು 2ನೇ ವಿಷಯ ಮಕರ ಜ್ಯೋತಿ. ಮಕರ ಜ್ಯೋತಿ ನಾನು ಮೊನ್ನೆ ಹೇಳಿದ್ದೇನೆ, ಅದರ ಕಥೆ ಇನ್ನೊಮ್ಮೆ ಹೇಳಬೇಕಿದ್ರೆ ಹೇಳ್ಬೋದು. ಮಕರ ಜ್ಯೋತಿ ಅಂತ ಹೇಳಿದ್ರೆ ದೇವತೆಗಳು, ಋಷಿಗಳು, ಅವರು ಪೊನ್ನಂಬಲ ಮೇಡಿನಲ್ಲಿ ಸಿಂಹಾಸನಸ್ಥನ ಆಗಿರುವ ಅಯ್ಯಪ್ಪನಿಗೆ ಆರತಿ ಮಾಡ್ತಾರೆ 3 ಸಲ. ಅದನ್ನು ಮಕರ ಜ್ಯೋತಿ. ಪ್ರತಿಯೊಂದು ಅಯ್ಯಪ್ಪ ಭಕ್ತನಿಗೆ ಅದು ವಿಶೇಷವಾದ. ಯಾಕಂದರೆ ಇವತ್ತು ನಿನ್ನೆ ಒಬ್ಬರು ಪೊಲೀಸ್ನವರು ಹೇಳಿದರು, ಪಂಬದಿಂದ ಸನ್ನಿಧಾನ ತನಕ 2 ಲಕ್ಷ ಅಯ್ಯಪ್ಪ ಭಕ್ತರಿದ್ದಾರೆ ಅಂತ. 2 ಲಕ್ಷ. ಯಾಕಂತ ಹೇಳಿದ್ರೆ ಅದೊಂದು ಅಪೂರ್ವವಾದ ಒಂದು ಅಪರ್ಚುನಿಟಿ. ಅಲ್ಲಿ ಪೊನ್ನಂಬಲ ಮೇಡಿನಲ್ಲಿ ಇವರು ಮತ್ತು ಇವರು ಋಷಿಗಳು ಅವರ ಜೊತೆಗೆ ಒಬ್ಬ ಭಕ್ತನಿಗೆ, ಒಂದು ಮನುಷ್ಯನಿಗೆ ಸೇರಿ ದೇವರಿಗೆ ಪ್ರಾರ್ಥನೆ ಮಾಡುವ ಅಂಥದ್ದೊಂದು ಅಪೂರ್ವ. ಅದೊಂದು ಬೇರೆ ಎಲ್ಲಿ ಕೂಡ ಸಿಕ್ಕುವುದಿಲ್ಲ, ಒಳ್ಳೆ ಶಬರಿಮಲೆಯಲ್ಲಿ ಮಾತ್ರ ಸಿಕ್ಕುವಂಥದ್ದೊಂದು ಅವಕಾಶ ಅದು. ಅದು ಇನ್ನೊಂದು, ಅದು ಬೇರೆ ಇನ್ನೊಂದು ಟಾಪಿಕ್ಗೆ ಬರ್ಬೋದು. ಅಲ್ಲಿ ಮಕರ ಬೆಳಕು ಅಂತ ಹೇಳಿದ್ರೆ ಇದು ಆದ ಕೂಡಲೇ ಯಾವುದು ನಮ್ಮ ಮಕರ ಜ್ಯೋತಿ ದರ್ಶನ ಆದ ಮೇಲೆ ಸಾಧಾರಣ ಸುಮಾರು ಒಂದು 9-9ವರೆಗೆ ಅಯ್ಯಪ್ಪ ದೇವರಿಗೆ ಮಣಿಮಂಡಪ ಅಂತ ಹೇಳ್ತಾರೆ ಅಲ್ಲಿ ಸನ್ನಿಧಾನ ಮೇಲೆ. ಅಲ್ಲಿಂದ ದೇವರ ಮೂರ್ತಿ ಆನೆ ಮೇಲೆ ಹತ್ತಿ, ಜಂಬೋರಿ ಅಂತ ಹೇಳ್ತಾರೆ, ಮೆರವಣಿಗೆ ಮಾಡ್ತಾರೆ. ಅದಕ್ಕೆ ಮಕರ ಬೆಳಕು ಅಂತ ಹೇಳ್ತಾರೆ. ಇನ್ನೊಂದು ಮಕರ ನಕ್ಷತ್ರ, ಅದು ಅಲ್ಲಿ ಮೇಲೆ ಬರುವಂಥದ್ದು ಮಕರ ಸಂಕ್ರಮ ಸಮಯದಲ್ಲಿ ಬರುವಂಥದ್ದು. ಮಕರ ಬೆಳಕು ಮತ್ತು ಮಕರ ಜ್ಯೋತಿ. ಮಕರ ಜ್ಯೋತಿ ಬೇರೆ ಒಂದಲ್ಲ. ಮಕರ ಬೆಳಕು ಮತ್ತು ಮಕರ ಜ್ಯೋತಿ, ಮಕರ ಜ್ಯೋತಿ ಪನ್ನಂಬಲ ಮೇಡಿನಲ್ಲಿ. ಮಕರ ಬೆಳಕು ಈ ಮೆರವಣಿಗೆಗೆ ಮಕರ ಬೆಳಕು ಅಂತ ಹೇಳ್ತಾರೆ. ಮೆರವಣಿಗೆಗೆ ಹೌದು. 8:45ಗೆ ಮಕರ ಸಂಕ್ರಾಂತಿ, ಆಮೇಲೆ ಒಂದು 9-9ವರೆಗೆ ಈ ಬೆಳಕು ಮಕರ 1ಕ್ಕೆ ಬೆಳಕು. ಅದು ಇವತ್ತೇ. ಹೌದು, ಇವತ್ತು 9ವರೆಗೆ. ಅದೊಂದು ದರ್ಶನ ಇಂಪಾರ್ಟೆಂಟ್. ಮಕರ ಬೆಳಕು. ಹೌದು. ಈಗ ಭಕ್ತರಿಗೆ ಅದೆಲ್ಲ ವಿಶೇಷ, ಅಲ್ಲಿನ ಇದೆಲ್ಲ ಗೊತ್ತಿಲ್ಲ. ಅವರೇನ್ ಮಾಡ್ತಾರೆ, ಮಕರ ಜ್ಯೋತಿ ನೋಡಿದ ಕೂಡಲೇ ವಾಪಸ್ ಯಾಕಂದ್ರೆ 2-3 ದಿವಸ ಅಲ್ಲಿ ಒಂದು ವಾರದಿಂದ ಹಿಂದೆ ಬಂದ ಅವರು ಇರ್ಬೋದು ಈ ಮಕರ ಜ್ಯೋತಿ ನೋಡ್ಲಿಕ್ಕೋಸ್ಕರ. ನೋಡಿದ ಕೂಡಲೇ ಅವರಿಗೆ ಸಾಕಾಗ್ತದೆ ವಾಪಸ್. ಈ ಮಕರ ಬೆಳಕು ನೋಡ್ಲೇಬೇಕು. ಅದು ಮಕರ ಒಂದಿರೋದು ಬೆಳಕು ಅಂತ ಹೇಳ್ತಾರೆ, ನೋಡ್ಲೇಬೇಕು. ಅದು ಬಹಳ ಸವಿಶೇಷ. ಮಕರ ಜ್ಯೋತಿ ಮಕರ ಬೆಳಕು ಅಂತ. ಬೆಳಕು ಬೇರೆ, ಮಕರ ನಕ್ಷತ್ರ ಬೇರೆ, ಬೆಳಕು ಬೇರೆ, ಮಕರ ಜ್ಯೋತಿ ಬೇರೆ. ಎಲ್ಲರಿಗೆ ಒಂದು ಡೌಟ್ ಇರುವ ವಿಷಯ. ಮತ್ತೆ ಅಯ್ಯಪ್ಪ
ಶ್ರೀಧರ್ಮಶಾಸ್ತ್ರ ಅದು ಮಹಾವಿಷ್ಣು ಶ್ರೀಕೃಷ್ಣ ಹೇಗೆ ಇರ್ತಾರೆ ಹಾಗೆ ಡಿಫ್ರೆಂಟ್ ಅದು ಅಂದ್ರೆ ಒಂದು ಡೌಟ್ ಇರುತ್ತೆ ಎಲ್ಲ ಅಯ್ಯಪ್ಪ ಭಕ್ತರಿಗೆಲ್ಲ. ಓಕೆ ಓಕೆ. ಈಗ ಮಕರ ಜ್ಯೋತಿ ಸರ್ ಪೊನ್ನಂಬಲ ಮೇಡಿನಲ್ಲಿ ಕಾಣುವಂತಹ ಒಂದು ಮಕರ ಜ್ಯೋತಿ ಅಂದ್ರೆ 3 ಸಲ ಕಾಣುತ್ತೆ. ಕರ್ಪೂರ ಪೂಜೆಯ ರೀತಿಯಲ್ಲಿರುವಂತಹ ಒಂದು ಮಕರ ಜ್ಯೋತಿ ಕಾಣುವಂಥದ್ದು ಪೊನ್ನಂಬಲ ಬೆಟ್ಟದಲ್ಲಿ ಕಾಣುವಂಥದ್ದು. ಮಕರ ವಿಳಕು ಅಂತ ಹೇಳಿದ್ರೆ ಮಕ್ಕಳ ಮೆರವಣಿಗೆಯಲ್ಲಿ ಅಲ್ಲಿ ಬೆಳಕಿನ ಏನಾದ್ರು ವಿಚಾರಗಳು ಬೆಳಕಿರುತ್ತೆ. ಅದು ಎಂತ ನಮ್ಮ ಜೀಟಿಗೆ ಅಂತ ಹೇಳ್ತಾರೆ ತುಳುವಿನಲ್ಲಿ ಅಂತದೆಲ್ಲ ಇರುತ್ತೆ ಅದು ಬೆಳಕು ಅಂತ ಹೇಳಿ ಎಲ್ಲ ಕಡೆ ಇರುತ್ತೆ. ಈ ಸಂದರ್ಭ ಮಕರ ಸಂಕ್ರಾಂತಿ ಇದೇ ದಿನ ಒಂದು ಪುಣ್ಯದ ದಿನ. ಶಬರಿಮಲೆಯಲ್ಲೂ ಕೂಡ ಅತಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಕ್ಷೇತ್ರದಲ್ಲೂ ಕೂಡ ಇದೇ ಪುಣ್ಯ ದಿನ. ಈ ಒಂದು ಆಚರಣೆ ದಿನ ಈ ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಇವತ್ತು ಅತಿ ಪರಮ ಪವಿತ್ರವಾಗಿರುವಂತಹ ದಿನ ಆಗಿರುತ್ತೆ. ತಾವುಗಳು ಅಯ್ಯಪ್ಪ ಮಂದಿರಗಳಲ್ಲಿ ಇವತ್ತಿನ ದಿನ ಯಾವ ರೀತಿ ವಿಶೇಷ ಪೂಜೆಗಳು ಸಲ್ಲಿಸಲಾಗುತ್ತೆ? ಅದೇ ಸಮಯ ಅಲ್ಲಿ ಯಾವ ಹೊತ್ತಿಗೆ ಅಲ್ಲಿ ಬೆಳಕು ಕಾಣುತ್ತೆ, ಅಲ್ಲಿ ಮಕರ ಜ್ಯೋತಿ ಕಾಣುತ್ತೆ, ಅದೇ ಸಮಯ ನಮ್ಮ ಪ್ರತಿಯೊಂದು ಅಯ್ಯಪ್ಪ ಕೂಡ ಮಾಡ್ತಾರೆ. ಅದು ಮಂಡಲ ಪೂಜೆ ಮಾಡ್ತಾರೆ ಡಿಸೆಂಬರ್ 27ಕ್ಕೆ. ಅದೇ ಸಮಯ ಮಾಡ್ತಾರೆ. ಶಬರಿಮಲೆಯಲ್ಲಿ ಯಾವಾಗ ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ. ಎಲ್ಲ ಪ್ರತಿಯೊಂದು ಅಯ್ಯಪ್ಪನಿಗೆಲ್ಲ ಅಂದ್ರೆ ಪ್ರಾರ್ಥನೆ ಎಲ್ಲ ಒಂದೇ ಇಲ್ಲ, ಎಲ್ಲ ಕಡೆ ಎಲ್ಲಿ ಸೇರಲಿ ಶಬರಿಮಲೆ ಇರಲಿ ನಮ್ಮ ಅದು ಮೂಲಸ್ಥಾನ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ಹಲವಾರು ದೇವಸ್ಥಾನಗಳಿದೆ, ಮಂದಿರಗಳಿದೆ, ಇಲ್ಲಿ ಕೂಡ ಮಾಡ್ತಾರೆ. ಇಡೀ ಜಗತ್ತಿನಲ್ಲಿ ಮಾಡ್ತಾರೆ, ಮಂಗಳೂರಿನಲ್ಲಿ ಕೂಡ. ನಿಜ. ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತಿನ ದಿನ ಮಕರ ಜ್ಯೋತಿಯ ದರ್ಶನ ಆಗಿದೆ. ಇವೆಲ್ಲದರ ಜೊತೆಗೆ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಅಂತದ್ದು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ಈ ದಿನ. ಮಕರ ಸಂಕ್ರಮಣ ದಿನದಂದು ಒಂದು ಮಾತಿದೆ, ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತುಗಳನ್ನು ಆಡಬೇಕು ಅನ್ನುವಂಥದ್ದು. ಏನ್ ಹೇಳ್ತೀರಾ ಅವಳ ಲಕ್ಷ್ಮೀ ಪೈ ಅವರೇ, ಈ ಒಂದು ಮಕರ ಸಂಕ್ರಾಂತಿ ಮಕರ ಸಂಕ್ರಮಣದ ದಿನದಂದು ಪವಿತ್ರವಾಗಿರುವಂತಹ ದಿನ, ಜೊತೆಗೆ ಅಯ್ಯಪ್ಪ ಸ್ವಾಮಿಯ ದಿನವೂ ಕೂಡ ಹೌದು. ನಮ್ಮ ಹಿಂದೂಗಳಲ್ಲಿ ನಾವು ಹೇಳಿದಾಗ ಇನ್ನೂ ಕೂಡ ನಮ್ಮ ಹಿಂದೂಗಳಲ್ಲಿ ಆ ಒಂದು ಭಕ್ತಿಗಳಲ್ಲಿ ಆ ಒಂದು ಪ್ರಾಮಾಣಿಕತೆ, ಆ ಒಂದು ನಿಷ್ಠೆ, ಆ ಒಂದು ಕಠಿಣವಾಗಿರುವಂತಹ ವೃತ್ತಾಚರಣೆಯನ್ನ ನಾವು ಆಚರಣೆ ಮಾಡ್ತೀವಿ ಅಂತ ಬಂದಾಗ ಅದು ಇನ್ನೂ ಕೂಡ ಉಳಿದಿರುವಂಥದ್ದು ಸ್ವಾಮಿ ಅಯ್ಯಪ್ಪನ ಕ್ಷೇತ್ರದಲ್ಲಿ ಪುಣ್ಯದ ಕ್ಷೇತ್ರ, ನಿಜವಾಗ್ಲೂ ಹೆಮ್ಮೆ ಪಡುವಂಥ ಕ್ಷೇತ್ರ. ನಮ್ಮ ಧರ್ಮ ಉಳಿದಿದೆ ಅಂತ ಬಂದಾಗ, ನಮ್ಮ ಆಚರಣೆಗಳು ಉಳಿದಿದೆ ಅಂತ ಬಂದಾಗ ಇನ್ನೂ ಕೂಡ ಆ ಕ್ಷೇತ್ರದಲ್ಲಿ ಬಹಳಷ್ಟು ಹೆಮ್ಮೆ ಆಗುತ್ತೆ. ಈ ಒಂದು ವಿಷಯದ ಎಷ್ಟೇ ತಂತ್ರಜ್ಞಾನಗಳು ಬರಲಿ ಅಥವಾ ಏನೇ ಬೆಳೀಲಿ ಅಥವಾ ನಾವುಗಳು ಏನೇ ಆಗಿರಲಿ, ಆದರೆ ಅಯ್ಯಪ್ಪನನ್ನು ನೋಡಬೇಕು ಅಂತ ಹೋಗುವಂತಹ ಅಯ್ಯಪ್ಪ ಮಾಲಾಧಾರಿಗಳು ಅತ್ಯಂತ ಕಟ್ಟುನಿಟ್ಟಾಗಿ ಕಠಿಣ ವೃತ್ತಾಚರಣೆಗಳನ್ನು ಅವರು ಆಚರಣೆ ಮಾಡ್ತಾರೆ. ಜೊತೆಗೆ ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಪ್ರಾಮಾಣಿಕತೆಯಿಂದ ಅಯ್ಯಪ್ಪನನ್ನ ಅವರು ಕಾಣ್ತಾರೆ. ಇವತ್ತು ಆ ಜ್ಯೋತಿಯನ್ನ ನೋಡಿದಾಗ ಸ್ವಾಮಿಯೇ ಅಂತ ಅವರು ಹೇಳುವಂತಹ ಮಾತುಗಳು, ಆ ಒಂದು ಉದ್ಗಾರಗಳು, ಆ ಒಂದು ಬರುವಂತಹ ಮಾತುಗಳು, ಆ ಒಂದು ಅಯ್ಯಪ್ಪನ ಒಂದು ಆ ಉದ್ಗಾರ ಬಂದಾಗ, ಹರ್ಷೋದ್ಗಾರ ಬಂದಾಗ ಬಹಳಷ್ಟು ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಮ್ಮ ಧರ್ಮ ಬಹಳಷ್ಟು ಉಳಿತಾ ಇದೆ ಅಂತ ಬಂದ ಆ ಒಂದು ಪರಮ ಪವಿತ್ರ ಪುಣ್ಯವಾಗಿರುವಂತಹ ಕ್ಷೇತ್ರಗಳಲ್ಲಿ ಹೆಮ್ಮೆ ತರುವಂತಹ ದೃಶ್ಯಗಳು, ಅದನ್ನು ನೋಡಿದಾಗಲೇ ಖುಷಿ ಆಗುತ್ತೆ. ಏನು ಹೇಳ್ತೀರಾ ಲಕ್ಷ್ಮೀ ಪೈ ಅವರು? ಹೌದು, ಎಳ್ಳಿನ ಬಗ್ಗೆ ತಾವು ಹೇಳಿದ್ರಿ. ಇವತ್ತು ಇಡೀ ನಾಡಿನಾದ್ಯಂತ ಎಳ್ಳು ಬೆಲ್ಲ ಹಂಚುವ ಒಂದು ಕ್ರಮ ಇದೆ. ನಮ್ಮ ಹಿರಿಯರು ಪ್ರತಿಯೊಂದು ನಮ್ಮ ಪರ್ವಕಾಲದಲ್ಲಿ ವಿವಿಧ ರೀತಿಯ ಆಚರಣೆಗಳನ್ನು ನಮ್ಗೆ ಹೇಳಿದ್ದಾರೆ. ಅದೇ ರೀತಿ ಇಂತಹ ವಿವಿಧ ವಸ್ತುಗಳ ಉಪಯೋಗ ಅಥವಾ ಸೇವನೆ ಮಾಡಬೇಕು. ಇದರ ಹಿಂದೆ 3-4 ಕಾರಣ ಇರ್ತದೆ. ಒಂದು ಆಧ್ಯಾತ್ಮಿಕ ಕಾರಣ, ಒಂದು ಧಾರ್ಮಿಕ ಕಾರಣ, ಒಂದು ಆರೋಗ್ಯದ ದೃಷ್ಟಿಯಿಂದ. ಈಗ ನಾವು ಎಳ್ಳು ಬೆಲ್ಲದ ವಿಚಾರ ಮಾಡಿದ್ರೆ, ತಾವಾಗ್ಲೇ ಹೇಳಿದ್ರಿ, ಸಮಾಜದಲ್ಲಿ ಒಂದು ಸಾಮರಸ್ಯ ಬಾಂಧವ್ಯ ಬೆಳಿಲಿಕ್ಕೋಸ್ಕರ ಇವತ್ತೆಲ್ಲರೂ ಮನೆಗೆ ಹೋಗಿ ಎಳ್ಳು ಬೆಲ್ಲವನ್ನು ಹಂಚಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡುವ. ಹೀಗೆ ನಮ್ಗೆ ಮಹಾರಾಷ್ಟ್ರದಲ್ಲಿ ಇದು ತುಂಬಾ ವ್ಯಾಪಕವಾಗಿ ಆಚರಿಸ್ತಾರೆ. ಆದ್ರೆ ಉತ್ತರ ಕರ್ನಾಟಕದ ಕಡೆ ತುಂಬಾ ಇದು ಎಳ್ಳು ಬೆಲ್ಲ ಹಂಚುವ ಕ್ರಮ ಇದೆ. ಹೌದು, ಇಲ್ಲಿ ಕೂಡ ಮಾಡ್ತಾರೆ. ಉತ್ತರ ಕರ್ನಾಟಕದ ಜನರು ಇಲ್ಲಿ ವಾಸವಾಗಿರೋರು ಎಳ್ಳು ಬೆಲ್ಲ ಹಂಚೋದು ಇದು ವ್ಯಾಪಕವಾಗಿ ಮಾಡ್ತಾರೆ. ಆದ್ರೆ ಬರೇ ಒಂದು ಆಚರಣೆ ಮಾತ್ರ ಅಲ್ಲ, ಎಳ್ಳನ್ನು ಯಾಕೆ ಹಂಚೋದು? ಆಗ್ಲೇ ಹೇಳಿದ ಹಾಗೆ ಮಕರ ಸಂಕ್ರಮಣದ ದಿವಸ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೆಚ್ಚು ಚೈತನ್ಯ ಕಾರ್ಯನಿರತವಾಗ್ತದೆ. ಎಳ್ಳು ಎಂಬ ವಸ್ತು ಇದು ಸಾತ್ವಿಕತೆಯನ್ನು ಗ್ರಹಣ ಮಾಡುವ ಸಾಮರ್ಥ್ಯ ಇರುವಂಥದ್ದು. ನಾವು ದೇವಾಲಯಗಳಲ್ಲಿ ದೇವರಿಗೆ ದೀಪ ಬೆಳಗುವುದು ಕೇವಲ ಎಳ್ಳೆಣ್ಣೆಯಿಂದ ಮಾತ್ರ. ದೇವರ ಪೂಜೆಯಲ್ಲಿ ಅಥವಾ ದೀಪಕ್ಕೆ ನಾವು ಬೆಳಗಿಸ್ಲಿಕ್ಕೆ ಉಪಯೋಗ ಮಾಡೋದು ಎಳ್ಳೆಣ್ಣೆಯನ್ನು. ಇತರ ಎಲ್ಲ ಎಣ್ಣೆ ನಾವು ಅಡಿಗೆಗೆ ಬೇರೆ ಕಾರಣಕ್ಕೆ ಬಳಸ್ತೇವೆ. ಆದರೆ ಎಳ್ಳೆಣ್ಣೆಯನ್ನೇ ಉಪಯೋಗಿಸ್ಲಿಕ್ಕೆ ಯಾಕೆ ಹೇಳಿದ್ದಾರೆ ನಮಗೆ ಹಿರಿಯರು? ಅಂದರೆ ಆ ಎಳ್ಳು ಎಂಬ ವಸ್ತು ಬ್ರಹ್ಮಾಂಡದಲ್ಲಿರುವ ಚೈತನ್ಯ ಅಥವಾ ಸಾತ್ವಿಕ ಲಹರಿಗಳನ್ನು ಸ್ವತಃ ತಾನು ಸೆಳ್ಕೊಂಡು ಅದನ್ನು ಸ್ಪ್ರೆಡ್ ಮಾಡುವಂಥ ಸಾಮರ್ಥ್ಯ ಪಡೆದಿದೆ, ಪ್ರಕ್ಷೇಪಣೆ ಮಾಡ್ತದದು. ಅದಕ್ಕೆ ಆ ಎಳ್ಳೆಣ್ಣೆಯಿಂದ ಬೆಳಗಿದಂತಹ ದೀಪ ಇರುವಲ್ಲಿ ವಿಶೇಷವಾಗಿ ದೈವೀ ಚೈತನ್ಯಲ್ಲಿ ಕಾರ್ಯನಿರತವಾಗ್ತದೆ. ಅದಕ್ಕಾಗಿ ದೇವರ ಆರತಿಯಲ್ಲಿ ದೀಪದಲ್ಲಿ ನಾವು ಅದನ್ನೇ ಬಳಸಬೇಕಂತ ಶಾಸ್ತ್ರ ಹೇಳಿದೆ. ಅದು ಎಷ್ಟೇ ಕಾಸ್ಟ್ಲಿ ಆಗಲಿ ಇವತ್ತಿಗೂ ದೇವಾಲಯಗಳಲ್ಲಿ ನಾವು ಸಮರ್ಪಣೆ ಮಾಡೋದು ಎಳ್ಳೆಣ್ಣೆ. ಅದೇ ರೀತಿ ವ್ಯಕ್ತಿಗಳದ್ದು ದೋಷ, ಈಗ ಗ್ರಹಣ ಇತ್ಯಾದಿ ಆಗುವಾಗ ಅಥವಾ ಜ್ಯೋತಿಷದಲ್ಲಿ ಏನಾದರೂ ನಮಗೆ ದೋಷ ಇತ್ಯಾದಿ ಹೇಳುವಾಗ ನಮಗೆ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಅದನ್ನು ಮಾರುತಿಗೆ ಅಥವಾ ಶಿವನಿಗೆ ಅರ್ಪಣೆ ಮಾಡಬೇಕಂತ ಸಹ ಹೇಳ್ತಾರೆ ಜ್ಯೋತಿಷಿಗಳು.
ಅದು ಯಾಕೆ ಅಂತ ಹೇಳಿದರೆ, ನಮಗೆ ಆ ಒಂದು ಗ್ರಹದಿಂದ ಏನೋ ಆಗ್ತಾ ಇರುವಂಥ ತೊಂದರೆ, ಆ ಎಳ್ಳೆಣ್ಣೆಯ ಇದರಿಂದ ಅಲ್ಲಿ ಬಿಂಬ ನಾವು ಅದಲ್ಲಿ ನೋಡ್ತೇವೆ ನಮ್ಮ ಮುಖ, ಅದು ಸೆಳ್ಕೊಂಡು ಅದು ಮತ್ತೆ ದೇವರಿಗೆ ಸಮರ್ಪಣೆ ಮಾಡಿ ನಮ್ಮ ತೊಂದರೆ ನಷ್ಟ ಆಗುವಂಥದ್ದು. ಈ ಕಾರಣಕ್ಕೋಸ್ಕರ ಎಳ್ಳನ್ನು ನಮಗೆ ಮಕರ ಸಂಕ್ರಾಂತಿಯ ದಿವಸ ವಿಶೇಷವಾಗಿ ಬಳಸಲಿಕ್ಕೆ ಹೇಳಿದ್ದು ಆ ಸಾತ್ವಿಕತೆಯನ್ನು ಗ್ರಹಣ ಮಾಡಲಿಕ್ಕೆ. ಯಾಕಂದರೆ ಎಳ್ಳು ಬೆಲ್ಲ ಒಬ್ರಿಗೊಬ್ರಿಗೆ ಹಂಚುವುದರಿಂದ ಸಾತ್ವಿಕತೆಯನ್ನು ನಾವು ಕೊಡಕೊಳ್ಳುವಿಕೆ ಆಗ್ತದೆ. ಎಕ್ಸ್ಚೇಂಜ್ ಆಫ್ ಸಾತ್ವಿಕತೆ, ಮನುಷ್ಯನಿಗೆ ಒಳ್ಳೆಯದನ್ನುಂಟು ಮಾಡುವುದು ಸಾತ್ವಿಕತೆ. ಅದೇ ರೀತಿ ಅಂತಃಶುದ್ಧಿ ಆಗ್ತದೆ. ಎಳ್ಳನ್ನು ಸೇವನೆ ಮಾಡೋದ್ರಿಂದ ಮನುಷ್ಯನ ಒಳಗಿರುವಂತಹ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತದೆ. ಯಾರ ಆಧ್ಯಾತ್ಮಿಕ ಸಾಧನೆ ಮಾಡ್ತಾರೆ, ಈಗ ಅಣ್ಣನಂಥವ್ರು, ಇವರು ವ್ರತಧಾರಿಗಳಾಗಿ ಬಹಳಷ್ಟು ಪ್ರಕಾರದಲ್ಲಿ ಏನೋ ಸಾಧನೆ ಮಾಡ್ತಾರಲ್ಲ, ಅಂಥವರಿಗೆ ಎಳ್ಳಿನ ಒಂದು ಬಳಕೆಯಿಂದ ತುಂಬಾ ಆಧ್ಯಾತ್ಮಿಕ ಸ್ತರದಲ್ಲಿ ಲಾಭವಾಗ್ತದೆ. ಕೇವಲ ಮಕರ ಸಂಕ್ರಾಂತಿಯ ದಿವಸ ಎಳ್ಳು ಬೆಲ್ಲ ಸೇವನೆ ಮಾತ್ರ ಅಲ್ಲ, ಇನ್ನಿತರ ಪದ್ಧತಿಯಲ್ಲಿ ಕೂಡ ಎಳ್ಳನ್ನು ಬಳಸಬೇಕಂತ ಶಾಸ್ತ್ರ ಹೇಳ್ತದೆ. ಒಂದು, ಎಳ್ಳೆಣ್ಣೆ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡುವಂಥದ್ದು, ಸ್ನಾನ ಮಾಡುವ ನೀರಿನಲ್ಲಿ ಎಳ್ಳನ್ನು ಹಾಕುವಂಥದ್ದು. ಇವತ್ತಿನ ಆಚರಣೆ ಒಂದು ದಯಮಾಡಿ ಕ್ಷಮಿಸಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ಶೆಟ್ಟಿ ಅಂತ ಕಟೀಲಿಂದ. ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ ಸರ್. ಏನಂದ್ರೆ ಈಗ ಮಕರ ಜ್ಯೋತಿ ಅಂದ್ರೆ ಏನು, ಮಕ್ಕಳ ಬೆಳಕಂದ್ರೆ ಏನು ಅಂತ ಒಂದೊಂದು ಸಂಶಯ ಸರ್. ಓಕೆ, ಮಕರ ಜ್ಯೋತಿ ಅಂದ್ರೆ ಏನು, ಮಕರ ಬೆಳಕು ಅಂತ ಹೇಳಿದ್ರೆ ಏನು ಅನ್ನೋದು ತಾವು ತಮ್ಮ ಒಂದು ಪ್ರಶ್ನೆ ಒಂದು. ಮತ್ತೆ ನಮ್ಗೆ ತಿಳಿದ ಮಟ್ಟಿನಲ್ಲಿ ಮಕರ ಜ್ಯೋತಿ ಅಂತ ಹೇಳಿದ್ರೆ ಒಂದು ಬುಡಕಟ್ಟು ಜನಾಂಗದವರು ಅವರ ಸಂಪ್ರದಾಯ ಪ್ರಕಾರವಾಗಿ ಒಂದು ಬೆಂಕಿ ಹಾಕ್ತಾರೆ, ಅಲ್ಲಿಂದ ನಮ್ಗೆ ಜ್ಯೋತಿ ಕಾಣುತ್ತೆ ಅಂತ ಆ ರೀತಿ ಇದೆ. ನಾನು ಒಂದು 16 ವರ್ಷದಿಂದ ಮಾಲೆ ಆಗ್ತಾ ಇದ್ದೇನೆ. 16 ವರ್ಷದಿಂದ ಮಾಲೆ ಆಗ್ತಾ ಇದ್ದೀರಾ ಸರ್? ಮಾಲೆ ಆಗ್ತಾ ಇದ್ದೇನೆ, ಹೋಗ್ತಾ ಇದ್ದೇನೆ, ಅಯ್ಯಪ್ಪನ ಸನ್ನಿಧಿಗೆ ಹೋಗ್ತಾ ಇದ್ದೇನೆ. ಆದ್ರೆ ಈ ವರ್ಷ ನಾನು ಯಾಕಂದ್ರೆ ಈ ಚರ್ಚೆ ಬಂದ ಮೇಲೆ ನಂಗೆ ಮಕರ ಜ್ಯೋತಿಗೆ ಹೋಗ್ಬೇಕು ಅಂತ ನಂಗೆ ಮನಸ್ಸು ಬಂದಿಲ್ಲ. ಅದಕ್ಕಿಂತ ಮುಂಚೆನೆ ಹೋಗಿ ಬಂದಿದ್ದೇನೆ ನಾನು. ಆದ್ರೆ ನಂಗೆ ಮಕರ ಜ್ಯೋತಿ ಅಂದ್ರೆ ಏನು, ಮಕರ ಬೆಳಕಂದ್ರೆ ಏನು, ಎರಡಕ್ಕೆ ಒಂದು ಪ್ರಶ್ನೆ ಸರ್. ಓಕೆ, ಅಂದ್ರೆ ಪುಣ್ಯವಂತರು ಸರ್, ಏನಿದ್ರು ಕೂಡ 16 ಬಾರಿ ಹೋಗಿದ್ದೀರಾ ಪರಮ ಪವಿತ್ರ ಕ್ಷೇತ್ರಕ್ಕೆ. ಧನ್ಯವಾದಗಳು ಸರ್. ಇದರ ಬಗ್ಗೆ ಮಾತಾಡೋಣ, ನಾನು ಹೇಳ್ತೇನೆ. ಎಸ್, ಈಗಾಗಲೇ ಎಸ್ ಈ ಒಂದು ವಿಚಾರ ಮಕರ ಬೆಳಕು ಮತ್ತು ಮಕರ ಜ್ಯೋತಿಯ ಬಗ್ಗೆ ಈಗಾಗಲೇ ಹೇಳಿದ್ದೀರಾ ಸರ್? ಎಸ್ ಸರ್, ಹೇಳಿ ಸರ್. ಮಕರ ಜ್ಯೋತಿ ಅದಲ್ಲೇ ಮಕರ ಜ್ಯೋತಿ ಅವರು ಹೇಳಿದ್ರು. ಈಗ ನನಗೆ ಈಗ ಮೊದಲಿನಷ್ಟು ಇಂಟ್ರೆಸ್ಟ್ ಇಲ್ಲ, ನಾನು ಹೋಗ್ಲಿಲ್ಲ ಅಂತ. ಅದು ನಾಸ್ತಿಕರು ಹೇಳ್ತಾರೆ, ಮ್ಯಾನ್ ಮೇಡ್ ಅಂತ ಹೇಳ್ತಾರೆ. ಎಲ್ಲ ನಂಬಿಕೆ, ಅಯ್ಯಪ್ಪ ಅಂತ ಹೇಳಿದ್ರೆ ನಂಬಿಕೆ, ನಾವು ದೇವರಂತ ಹೇಳಿ ನಮ್ಮ ಮನಸ್ಸಿನಲ್ಲಿ, ನಮ್ಮ ಧರ್ಮದಲ್ಲಿ. ಹಾಗಾದ್ರೆ ಮಕರ ಬೆಳಕು ಕೂಡ ಹಾಗೇನೆ ಮಕರ ಜ್ಯೋತಿ. ಮಕರ ಜ್ಯೋತಿ ನಾನು ಹೇಳಿದ್ದೇನೆ ಮೊದಲೇ. ಮಕರ ಸಂಕ್ರಮ ದಿವಸ ದೇವತೆಗಳು, ಋಷಿಗಳು ಅಲ್ಲಿ ಪೊನ್ನಂಬಲ ಮೇಡ್ನಲ್ಲಿ ಅಯ್ಯಪ್ಪ ದೇವರು, ಸಿಂಹಾಸನಸ್ಥನಾಗಿರುವ ಅಯ್ಯಪ್ಪ ದೇವರಿಗೆ ಆರತಿ 3 ಸರ್ತಿ ಆರತಿ ಮಾಡುವ ವಿಷಯ ಮಕರ ಜ್ಯೋತಿ. ಓಕೆ, ಆ ಜ್ಯೋತಿ ಆ ಸಮಯದಲ್ಲಿ ನಾವು ಅಯ್ಯಪ್ಪ ಭಕ್ತರಿಗೆ ಕೂಡ ಅದರಲ್ಲಿ ಪಾಲ್ಕೊಳ್ಬಹುದು ದೇವರ ಜೊತೆಗೆ. ಅದೊಂದು ಅಪೂರ್ವ. ಈಗ ಪೊನ್ನಂಬಲ ಮೇಡಿನ ಬೆಟ್ಟದಲ್ಲಿ ಹೌದು 3 ಬಾರಿ ಹೌದು ಆರತಿ ಮಾಡುತ್ತಾರೆ. ಆರತಿ ಯಾರು ನಮ್ಮ ನಂಬಿಕೆ ಅಂತ ಹೇಳಿದ್ರೆ ದೇವತೆಗಳು ಋಷಿಗಳ ಜೊತೆಗೆ ಸೇರಿ ಅಯ್ಯಪ್ಪ ದೇವರಿಗೆ ಆರತಿ ಮಾಡುವ ವಿಷಯ. ಅದೇ ಸಮಯದಲ್ಲಿ ನಾವು ನಮ್ಮ ಸನ್ನಿಧಾನ ಮನೆಯಲ್ಲಿ ಅಥವಾ ಪಂಬ, ಅಲ್ಲಿಂದ ನಾವು ಅವರ ಜೊತೆಗೆ ಸೇರ್ಬೋದು, ದೇವರಿಗೆ ಪ್ರಾರ್ಥನೆ ಮಾಡ್ಬೋದು. ಅದು ಮಕರ ಜ್ಯೋತಿ. ಮಕರ ಬೆಳಕು ನಾನು ಹೇಳಿದ್ದೇನೆ. 8:45ಗೆ ನಾವು ಮಕರ ಸಂಕ್ರಮ ಅಂತ ಹೇಳಿದ್ರು, 9:00ವರೆಗೆ ಸುಮಾರು ಇವತ್ತೇ ಅಲ್ಲಿ ಒಂದು ಈ ನಮ್ಮ ಮಣಿಮಂಡಪದಿಂದ ಅಯ್ಯಪ್ಪ ದೇವರನ್ನು ಆನೆ ಮೇಲೆ ಹತ್ತಿ ಜಂಬೂರಿ ಅಂತ ಹೇಳ್ತಾರೆ, ಅಲ್ಲಿ ಮೆರವಣಿಗೆ ಮಾಡುವ ವಿಷಯಕ್ಕೆ ಮಕರ ಬೆಳಕು ಅಂತ ಹೇಳ್ತಾರೆ. ಓಕೆ ಓಕೆ, ಎರಡು ಬೇರೆ ಬೇರೆ, ಮಕರ ಜ್ಯೋತಿ ಬೇರೆ, ಮಕರ ಬೆಳಕು ಜ್ಯೋತಿ. ಮಕರ ಅವರು ತಾವು ಈಗ ಹೇಳಿದಿರಿ, ಅವರು ಸ್ವಾಮಿ ಅವರು ಹೇಳಿದರು ನನ್ನ ಮೊದಲನೆಲ್ಲ ಅಂದ್ರೆ ಅದು ಮಕರ ಬೆಳಕಿನ ಮೇಲೆ ಅಥವಾ ಮಕರ ಜ್ಯೋತಿಯ ಮೇಲೆ ನನಗೆ ಅಷ್ಟು ಮೊದಲಿನಷ್ಟು ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಒಂದು ಕ್ವಶನ್ ನಾನು ಅವರಿಗೆ ಹೇಳ್ಬೋದು, ನಾಸ್ತಿಕರು ಇರ್ಬೋದು, ಅದು ಸರಿಯಲ್ಲ, ಕೇರಳದಲ್ಲಿ ವಿಶೇಷವಾಗಿ ಹೇಳ್ತಾರೆ ಹೇಳಿ. ಅಂದರೆ ಒಂದು ಕ್ವಶನ್ ನಾನು ಅವರಿಗೆ, ನನ್ನ ಅಣ್ಣ, ದೊಡ್ಡ ಅಣ್ಣ 1952ರಲ್ಲಿ ಮೊದಲನೇ ಬಾರಿ ಹೋದದ್ದು ಶಬರಿಮಲೆಗೆ. ಅವರೊಂದು ಸಾಧಾರಣ ಒಂದು 7-8 ಸ್ವಾಮಿ ಮಕರ ಬೆಳಕು ನೋಡ್ಲಿಕ್ಕೆ ಹೋಗ್ತಾರೆ. ಅವರು ಮನೆಯಿಂದ ಹೋಗುವಾಗ ಕೊಟ್ಟು, ಪಿಕ್ಕಾಸು, ಕತ್ತಿ ಗಿತ್ತಿ ಎಲ್ಲ ತಗೊಂಡು ಹೋಗ್ತಾರೆ, ಇಟ್ಕೊಂಡು ಹೋಗ್ತಾರೆ ಶಬರಿಮಲೆಗೆ. ಯಾಕಂತ ಹೇಳಿದ್ರೆ ಪಂಬದಿಂದ ಮೇಲೆ ಹತ್ತಲಿಕ್ಕೆ ಆಗುದಿಲ್ಲ, ಕಾಡು, ಮತ್ತೆ ಇದು ಪಟಾಕಿ ಎಲ್ಲ ಉಂಟಲ್ಲ ಕೈಯಲ್ಲಿ, ಆನೆ ಹುಲಿ ಎಲ್ಲ ಬರುತ್ತೆ. ಕಡಿಮೆ ಜನ ಆ ಸಮಯದಲ್ಲಿ 1952ನಲ್ಲಿ. ಇವರು ಅಷ್ಟು ಭಯ, ಶಬರಿಮಲೆ ಹೋಗುವ ಅವರು ವಾಪಸ್ ಬಂದ್ರೆ ಆಯ್ತು, ನಾವೆಲ್ಲ ನೋಡಿ ಎಲ್ಲ. ಅಂತ ಸಮಯದಲ್ಲಿ ಇವರು ಮಕರ ಬೆಳಕು ನೋಡಿದ್ದಾರೆ. ಇಡೀ ಕಾಡು, ನಾವು ಸೊಸೈಟಿಲ್ಲ ಅಷ್ಟು ಡೆವಲಪ್ ಆಗಲಿಲ್ಲ. ಆ ಸಮಯದಲ್ಲಿ ಯಾರು ಅಲ್ಲಿ ಮಕರ ಜ್ಯೋತಿ ತೋರಿಸಿದ್ದಾರೆ, ಅಷ್ಟು ಆ ಪೊನ್ನಂಬಲ ಮೇಡಿಗೆ ಹೋಗಿ. ಹೆಲಿಕಾಪ್ಟರ್ ಇಲ್ಲದಿದ್ದರೆ ಬೇರೆ ರೋಡು, ವಾಹನ ವ್ಯವಸ್ಥೆ ಇರಲಿಲ್ಲ, ಹೇಗೆ ಮಾಡಿದ್ದಾರೆ.
ಒಂದು ಕ್ವಶನ್ ನಾನು ಅವರ ಹತ್ರ. ಕರೆಕ್ಟ್. ಈ ಸರಿಯಲ್ಲ ಅಂತ ಅದು ಮಕರ ಜ್ಯೋತಿ ಮ್ಯಾನ್ ಮೇಡ್ ಅಂತ ಹೇಳ್ತಾರಲ್ಲ, ಒಂದು ಕ್ವಶನ್ ಹೇಳಿ ಅವರು. ಓಕೆ ಓಕೆ, ಅವರಿಗೆ ಕೂಡ ಪರಿಚಯ ಹೋಗಿರ್ಬೋದು ಆ ಸಮಯದಲ್ಲಿ. ಕರೆಕ್ಟ್. ಟ್ರೈನೇ ಇಲ್ಲ ಸರಿ, ಶಬರಿಮಲೆ ನಾವು ಪಾದಯಾತ್ರೆ ಮಾಡಿಕೊಂಡು ಹೋಗ್ತಾರೆ. ಹೌದು, ನೋಡಿದ್ದಾರೆ ನನ್ನ ಸ್ವಂತ ಉದಾಹರಣೆ ಹೇಳಿದರು. ಈಗ ಅಷ್ಟು ಕಷ್ಟಪಟ್ಟು ಅವರು ಶಬರಿಮಲೆ ಹೋಗಿ ಬಂದಿದ್ದಾರೆ ಮಕರ ಜ್ಯೋತಿ ನೋಡ್ಲಿಕ್ಕೆ. ಇಷ್ಟು ದಿವಸ ಅಲ್ಲಿ ಓಪನ್ ಇಲ್ಲ, ಮಕರ ಜ್ಯೋತಿ 1-2 ದಿವಸ, ಮರುದಿವಸ ಎಲ್ಲರೂ ಬಾಗಿಲು ಮುಚ್ಚಿ ಎಲ್ಲ ಇಟ್ಕೊಂಡು ಕೆಳಗೆ ಬರ್ತಾರೆ. ಇಲ್ಲದಿದ್ದರೆ ಆನೆ ಅಲ್ಲಿ ಹುಲಿ ಬರುತ್ತೆ. ಅಷ್ಟು ಭಯ ಶಬರಿಮಲೆ ಹೋಗುವವರಿಗೆ. ಆ ಸಮಯದಲ್ಲಿ ಕೂಡ ಮಕರ ಜ್ಯೋತಿ ಅವರು ನೋಡಿದ್ದಾರೆ. ನಿಜ 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 ನಿಜ. ಹೌದಲ್ಲ. ಮತ್ತೆ ಇನ್ನೊಂದು ವಿಷಯ, ತಿರುವಾಭರಣ ಬರುವಾಗ ಅದರ ಸುತ್ತಮುತ್ತ ಗರುಡ ಎಲ್ಲಿಂದ ಪಂದಳಮಿಂದ ಶಬರಿಮಲೆ ಸನ್ನಿಧಾನ ತನಕ ಇರುತ್ತೆ. ಅದು ಹೇಗೆ ದುಡ್ಡು ಕೊಟ್ಟರೆ ಬರುತ್ತೆ, ಈ ನಾಸ್ತಿಕರಿಗೆ ಮಾಡ್ಲಿಕ್ಕೆ ಆಗುತ್ತೆ. ಕರೆಕ್ಟ್ 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 ಕರೆಕ್ಟ್. ಕಣ್ಕಂಡ ದೈವ, ಕಲಿಯುಗದ ಕಣ್ಕಂಡ ದೈವಾರು ಶಬರಿಮಲೆಯಪ್ಪನ ಅಂತ ಹೇಳ್ತಾರೆ. ನಿಜ ನಿಜ ನಿಜ. ನಂಬೋರಿಗೆ ನಂಬೋದು, ಅದು ಅವರ ಇಷ್ಟ. ಹೌದಪ್ಪ, ಅಷ್ಟೇ. ಇವತ್ತು ಕೂಡ ಅಲ್ಲಿ ಅಷ್ಟು ಭಕ್ತರ ಒಂದು ಸಹಸ್ರಾರು ಭಕ್ತರ ಒಂದು ಹರ್ಷೋದ್ಗಾರ, ಅಲ್ಲಿ ಅಯ್ಯಪ್ಪ ಅನ್ನುವಂತ ಒಂದು ಮಾತುಗಳು ಕೇಳಿದಾಗ ಬಹಳಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಅಂತ ಒಂದು ಸಂದರ್ಭ. ಒಂದು ಭಕ್ತಿ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ, ಶ್ರದ್ಧಾ ಭಕ್ತಿ ನಿಂದಿರುವಂತಹ ಕ್ಷೇತ್ರ. ಜೊತೆಗೆ ಅಲ್ಲಿರುವಂತಹ ಒಂದು ಅಯ್ಯಪ್ಪ ಮಾಲಾಧಾರಿಗಳ ಒಂದು ಕಠಿಣ ವೃತವು ಕೂಡ ಅದಕ್ಕೆ ಸಾಕ್ಷಿಯಾಗಿರುವಂಥದ್ದು. ಇವೆಲ್ಲದರ ಜೊತೆಗೆ ಎಸ್ ಲಕ್ಷ್ಮೀ ಪೈ ಅವರು, ಇವತ್ತಿನ ದಿನ ಕೆಲವರು ಆಚರಣೆಗಳು, ನಮ್ಮ ಮಕರ ಸಂಕ್ರಾಂತಿಯ ದಿನ ಆಚರಣೆ ಬಗ್ಗೆ ತಾವು ಹೇಳ್ತಾ ಇದ್ರಿ. ಎಸ್ ಮೇಡಮ್. ಹೌದು, ಒಂದು ಎಳ್ಳನ್ನು ಸೇವನೆ ಮಾಡೋದು, ಎಳ್ಳು ಬೆಲ್ಲ ಹಂಚುವುದಾದ್ರೆ. ಇನ್ನೊಂದು ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವಂಥದ್ದು. ಅದೇ ರೀತಿ ಸ್ನಾನ ಮಾಡುವ ನೀರಿನಲ್ಲಿ ಎಳ್ಳನ್ನು ಹಾಕಿ ಉಪಯೋಗ ಮಾಡಬೇಕು. ಆಮೇಲೆ ತಿಲ ಹೋಮ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ತಿಲ ಹೋಮ, ತಿಲದಾನ. ಅದೇ ರೀತಿ ಪೂರ್ವಜರಿಗೆ ಅಂದ್ರೆ ಗತಿಸಿದಂತಹ ಪಿತೃಗಳಿಗೆ ತಿಲತರ್ಪಣ ನೀಡೋದು ಶ್ರೇಷ್ಠ ಅಂತ ಹೇಳಿ. ಮಕರ ಸಂಕ್ರಾಂತಿಯ ದಿವಸ ನಾವು ತಿಲತರ್ಪಣ ಕೊಟ್ರೆ ನಮ್ಮ ಪೂರ್ವಜರಿಗೆ ಅವರ ಒಂದು ಋಣದಿಂದ ನಾವು ಮುಕ್ತರಾಗ್ತೇವೆ ಇವತ್ತಿನ ದಿನ. ಹೌದು, ಮತ್ತೆ ಅವರು ಸದ್ಗತಿಗೆ ಹೋಗ್ತಾರೆ. ಹೀಗೆ ಶಾಸ್ತ್ರ ಹೇಳೋದ್ರಿಂದ ತಿಲವನ್ನು ಇವತ್ತು ನಾವು ಈ ಎಲ್ಲ ಪ್ರಕಾರದಲ್ಲಿ ತಿಲದ ಎಣ್ಣೆಯನ್ನು ಹೇಗೂ ನಾವು ಹಚ್ಚಲೇಬೇಕು. ಎಳ್ಳೆಣ್ಣೆಯನ್ನು ಹಚ್ಚಬೇಕು. ಎಳ್ಳೆಣ್ಣೆ ದೀಪ ದೇವರಿಗೆ ಹಚ್ಚಿ ಪ್ರಾರ್ಥನೆ ಮಾಡುವಂಥದ್ದು. ಮತ್ತೆ ಈ ಎಲ್ಲ ಪ್ರಕಾರದಲ್ಲಿ ಈಗ ಹೇಳಿದಂತೆ ಎಳ್ಳನ್ನು ಯಾರೆಲ್ಲ ಉಪಯೋಗ ಮಾಡ್ತಾರೆ ಅವರದ್ದು ಜನ್ಮಾಂತರಗಳಲ್ಲಿ ಮಾಡಿದಂತಹ ಪಾಪ ಕ್ಷಾಲನೆ ಆಗ್ತದೆ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದನ್ನೇ ಇವತ್ತು ನಾವು ಸಾಮಾಜಿಕ ಆಚರಣೆ ಅಂತ ಮಾಡ್ತೇವೆ. ಅದರ ಹಿಂದಿನ ಅಧ್ಯಾತ್ಮ ಅಥವಾ ಕಾರಣ ಗೊತ್ತಿಲ್ಲದಿದ್ರು ಜನರು ಅದನ್ನು ಮಾಡ್ತಾ ಇದ್ದಾರೆ. ಎಳ್ಳನ್ನು ಸೇವನೆ ಮಾಡಬೇಕು, ಎಳ್ಳನ್ನು ಹಂಚಬೇಕು. ಹಂಚುವುದ್ರಿಂದ ಸಾಮರಸ್ಯ, ಒಂದು ಸ್ನೇಹ ಭಾವ ಸಮಾಜದಲ್ಲಿ ಬೆಳೀತದೆ. ಸ್ನೇಹ ಸಮ್ಮೇಳನ ಅಂತ ಹೇಳಿ ಕಾರ್ಯಕ್ರಮ ಮಾಡಿ ಎಳ್ಳು ಬೆಲ್ಲ ಹಂಚುವ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾರ್ದಾದ್ರೂ ಜೊತೆ ನಮ್ಗೆ ವೈಮನಸ್ಸಾಗಿದ್ರೆ, ಸಿಟ್ಟಾಗಿದ್ರೆ ಅವರಿಗೆ ಇವತ್ತು ನಾವು ಎಳ್ಳು ಬೆಲ್ಲ ಕೊಟ್ರೆ ಆ ವೈಮನಸ್ಸು ಹೋಗಿ ಮತ್ತೊಮ್ಮೆ ನಮ್ದು ಬಾಂಧವ್ಯ, ಸ್ನೇಹ ಇದು ಬೆಳೀತದೆ. ಅದಕ್ಕೆ ಸ್ನೇಹವನ್ನು ವೃದ್ಧಿಸುವಂತ ಹಬ್ಬ ಅಂತ ಹೇಳಲಾಗಿದೆ. ಸಾತ್ವಿಕತೆ ಎಕ್ಸ್ಚೇಂಜ್ ಮಾಡಿಕೊಳ್ಳೋದು. ನಾವು ನೀವು ಸಾತ್ವಿಕರಾಗೋಣ, ನಮ್ಮ ಮನಸ್ಸು ಒಂದಾಗ್ಲಿ, ಇದರಿಂದ ಸಮಾಜ ಒಂದಾಗಬೇಕು ಎಂಬ ಒಂದು ಆಶಯದಿಂದ ನಮ್ಮ ಹಿರಿಯರು ಎಷ್ಟೆಲ್ಲ ಸುಂದರವಾದ ಅಂದ್ರೆ ಆಧ್ಯಾತ್ಮಿಕ ಕಾರಣ ಇರುವಂತಹ ಆಚರಣೆಗಳನ್ನೇ ಒಂದು ಸಾಮಾಜಿಕ ದೃಷ್ಟಿಕೋನದಿಂದ ಇದನ್ನು ಮಾಡ್ತಾರೆ. ಅದ್ರ ಜೊತೆಗೆ ಎಳ್ಳಿನ ಉಪಯೋಗದಲ್ಲಿ ಆಯುರ್ವೇದ ನಮ್ಗೆ ಏನ್ ಹೇಳ್ತದೆ, ಈಗ ಚಳಿಗಾಲ ನಮ್ಗೆ ಗೊತ್ತಿದೆ. ಚಳಿಗಾಲದಲ್ಲಿ ನಮ್ಮ ಚರ್ಮ ಎಲ್ಲ ಅದರಲ್ಲೂ ಎಣ್ಣೆ ಇರುವುದಿಲ್ಲ, ಎಣ್ಣೆ ಪಸೆ ಎಲ್ಲ ಹೋಗಿ ಚರ್ಮ ಒಣಗುವಂತಹ ಕಾಲ ಈಗ, ಅಂದ್ರೆ ಡ್ರೈ ವೆದರ್ ಇರ್ತದೆ. ಆ ದೃಷ್ಟಿಯಿಂದ ಆಯುರ್ವೇದ ಏನ್ ಹೇಳ್ತದೆ, ಎಳ್ಳಿನಲ್ಲಿ ಎಣ್ಣೆಯ ಅಂಶ ಇದೆ ನಮ್ಗೆ ಗೊತ್ತಿದೆ. ನಾವು ಎಳ್ಳನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಚರ್ಮಕ್ಕೆ ಬೇಕಾದಂತಹ ಸ್ನಿಗ್ಧತೆ ಕೂಡ ಸಿಗ್ತದೆ. ಹಾಗಾಗಿ ಆಯುರ್ವೇದ ಕೂಡ ನಮಗೆ ಎಳ್ಳಿನ ಬಳಕೆಯನ್ನು ಈ ಕಾಲಾವಧಿಯಲ್ಲಿ, ಅದು ಎಳ್ಳುಂಡೆ ಸೇವನೆ ಮಾಡಬಹುದು ನಾವು, ಅಥವಾ ಎಳ್ಳು ಬೆಲ್ಲ ಮಾಡಿ ಕೂಡ ಹಂಚಿಕೊಂಡು ತಿನ್ಬಹುದು. ಇದರಿಂದ ಆಯುರ್ವೇದದ ಒಂದು ಇದರ ಪ್ರಕಾರ ನಮ್ಮ ಆರೋಗ್ಯ ವರ್ಧಿಸ್ತದೆ, ಸಾತ್ವಿಕತೆ ಕೂಡ ವರ್ಧಿಸ್ತದೆ. ಈ ಕಾರಣದಿಂದ ಎಳ್ಳನ್ನು ಅಷ್ಟು ಪ್ರಾಧಾನ್ಯತೆಯಿಂದ ನಮ್ಮ ಶಾಸ್ತ್ರಗಳು ಈ ಹಬ್ಬದ ಕಾಲಾವಧಿಯಲ್ಲಿ ಬಳಸಬೇಕಂತ ಹೇಳಿದ್ದಾರೆ. ಓಕೆ, ಎಳ್ಳು ಬೆಲ್ಲ ಪ್ರಮುಖವಾಗಿರುವಂತ ಪಾತ್ರವನ್ನು ವಹಿಸುತ್ತೆ ಇವತ್ತಿನ ದಿನ ಅಲ್ವಾ ಲಕ್ಷ್ಮೀ ಪೈ ಅವರೇ? ಅದೇ ರೀತಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಿತಿನ್, ತಾರ್ನಾ ಶೆಟ್ಟಿ ಬೋಳರ್ ಪಾತ್ರ. ನಮಸ್ತೆ 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 ಸರ್, ತಾರ್ನಾ ಶೆಟ್ಟಿ ಪಾತ್ರ. ಒಂದು ಪ್ರಾಬ್ಲಮ್ ಪಡ್ಡ ನಿಖಿಲ್ ಪಾತ್ರ ಪಡ್ಲಿ ಒಳ್ಳೆ ಪಂಡೆ ನಿಖಿಲ್ ಆಲೋಚನೆ ಪಂಡ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಉಂಟು ಟಿವಿಡ್. ಅಂದ್ರೆ ಯಾನೊಂದು ಎಂಟು ಎನ್ನ ವಿಷಯ ಅನ್ಕೊಂಡು ನಿಮ್ಗೆ ಬರೋ ಖುಷಿ ಅಂದ್ರೆ ಶಬರಿಮಲೆ ಬಂದಾಗ ಚಾನಲ್ ಫುಲ್ ಆಯ್ತ ಬಗ್ಗೆ ಪಾತ್ರ. ನಾನು 1979 ಸ್ಟಾರ್ಟ್ ಮಾಡ್ತಿದ್ದೆ, ನನ್ನ ಫಸ್ಟ್ ಪೀಸ್ ಗೊನ ಶುರು ಮಾಡ್ತಿದ್ದೆ.
ಒಂಜಿ 18 ವರ್ಷ ಕಂಟಿನ್ಯೂ ಪೋತೆ ಸಂಪತ್ತಾಜಿ ಮುತ್ತ ಕಂಟಿನ್ಯೂ ನಡೆಸದೆ ಪೋಂತೆ 96 ಬೊಕ್ಕ ಇರೇ ಗೊತ್ತುನದ ಅದೇ ಇತ್ತ ಎಂಕ್ಲದ ನಮ್ಮ ಈ ತಮ್ಮ ಬಿಸ್ನೆಸ್ ಪುನಃ ಎಂಕ್ಲೆಗ್ ಮಲ್ಲ ಟೀಮ್ ಕಟ್ಟೊಂದು 10-30 ಜನ 40 ಜನ ಕಟ್ಟೊಂದು ಗೋದ ಅಲ್ಪ ಫುಲ್ಲುದು ಆತು ಬರ ಎಂಕ್ಲೆಗ್ ಬಂದ ದೇವರ ನಂಜಿ ದರ್ಶನ ಮಂತದ್ದು ವರ್ಷ ಬಂಪುರಂಜಿ ಮನಬಹುದು ಇತ್ತ ವರ್ಷ ಪೋಂದುಲ್ಲ ಅವು ರಶ್ಯದ ಬೊತ್ತಿ ಬಂದಿದೆ ಇತ್ತೆಲ್ಲ ಮರಣೆ ಆಜಿದಾರಿಗೆ ಪೋದು ಬೈದ ಅಂಡ ಕಡೆ ಬೆಳಕದ ಬಗ್ಗೆ ಬಂದಾಗ ಯಾರು ಪನ್ನಕ್ಕೆ ಯಾನ್ ಆಯ್ತು ಕೆಲವು ವಿಶೇಷತೆ ಉಂಟು ಬಂಡ ಯಾನ್ 18 ವರ್ಷ ಯಾನ್ ಬೆಳಕು ತೂದರೇ ಬೈತೀನಿ ಅಂಕುಲು ಪೋತಿದ್ದಿ ಅವು ಯಾನ್ ಈಡ ಪನ್ನಕ್ಕೆ 4 ಜನ ನಂಗೆ ಆರಕ್ಕೆ ಇಡುವ ಅಂತ ಬೊತ್ತಿ ಬಂದಿದೆ ಅವನಿಗೆ ಪೊರ್ತು ಆ ಗಲಿಗೆಡ ಪಣ್ಣಂಬಲ ಬೆಟ್ಟುಡು ಆ ದೇವರ ನಂಜಿ ಬಲ್ಪ್ ಬಂದಾಗ ಇತ್ತೊಟ್ಟಿಗೆ ಆ ಭಾರತಿ ಬಂದಾಗ ಇಡೀ ನಮ್ಮ ಆಕಾಶೋಡು ಒಂಜಿ ನಕ್ಷತ್ರ ಲೊಪ್ಪುಜಿ ಆ ಪುರ್ತಿಗೆ ಅಲ್ಪ ಒಂಜಿ 2 ನಕ್ಷತ್ರ ನಂಗೆ ತೋಜುಂಡು ಪಕ್ಕೊಂಜಿ 6 ಪಲ್ಲೆಕ ಒಂಜಿ ತಿರು ಆಭರಣ ಪೋನಗ ಒಂಜಿ 2 ಮಿತ್ತದ ಐಕ್ ಗರುಡ ನಕುಲು ಒಂಜಿ ಬರ್ಪುನ ಅವು ಪೂರ ವಿಶೇಷತೆ ನಮ್ಮ ಏರು ತೆಂಕಿನ ಪಂಡಲ ಐತ ಬಗ್ಗೆ ನಮ್ಮ ಐಕ್ಯ 6 ಪಲ್ಲೆಕನೆ ಒಂಜಿ 10 ವರ್ಷದ ಐತ ಬಗ್ಗೆ ಸುಮಾರು ಬರ್ತನೆ ಕಮೆಂಟ್ ಏರಾಕು ಬೇತ ಮಿತ್ರ ಬೋದವಲು ಬೇರ ಏರ ಬೋದಲ್ಪ ಆರತಿ ತೋಜಪರು 6 ಪಲ್ಲೆಕನೆ ಆರತಿ ಆತ ಅಂಚೆ ಪೋಪುನಾಂಡ ಐನು ಇತ್ತದ ನಮ್ಮ ವಿಜ್ಞಾನೋಡು ಏರಾಂಡ ಬೋದು ಹೆಲಿಕಾಪ್ಟರ್ ಬೋದು ಐನು ನಂಗೆ ನಮ್ಮ ಡ್ರೋನ್ ಬಾರ್ದು ಐತ ಬಗ್ಗೆ ಎಂಚಲ ಪತ್ತೋಲ್ಲ ಐತ ಬಗ್ಗೆ ನಿಜ 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 ಮನ್ಪೇರೆ ಜನಕ್ಲ ನಂಬಿಕೆ ಎಂಕುಲ್ ಪೊಕ್ಕಂಜಿ ಬಂಡ ಆ ಪೊರ್ತುಗ್ ದುಂಬಿ ಎಂಕ್ಲೆ ಪನಂತೆ ಗುರುಸ್ವಾಮಿ ನಮ್ಮ ಶುರು ಎತ್ತೆ ವ್ರತ ಇತ್ತನಕ್ಲೆ ಮಾತ್ರ ನಂಗೆ ಬೆಳಕು ತೋಜಿನಿ ನಮ್ಮ ಅವು ಪಂಡ ಇಂಚ ಬಂಡ ನಂಗೆ ಒಂಜಿ ಇರಗಿತ್ತೆ ಈ ನಂಕಲಜಿ ದೂರೊಳಂಜಿ ನಮ್ಮ ಮಿತ್ರರಂಜಿ ನಂಗೆ ಎಲ್ಲಿ ಪುನಃ ವಿಮಾನ ಪೋನಾಗ ನಂಗೆ ಬಾರಿ ಬಂಗಾಪನ್ ತೋಜಾಡಂದ ಅಲ್ಲ ಅವ್ರು ಬಂದ ನಾಡುವ ನಿಜ 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 ಒಂಜಿ 2 ಒಂಜಿ ಹೆಚ್ಚ ಪಂಡ ಒಂಜಿ 30 ಸೆಕೆಂಡ್ ಪೊರ್ತು 40 ಸೆಕೆಂಡ್ ಪೊರ್ತು ನಮ್ಮ ಆತು ದೂರ ತೊಂದಾಗ ಅವು ಪೋಪ್ ನಪ್ಪಂಗೆಲ್ಲರ ಮನಸ್ಸಿದ ಒಂದು ಎನ್ನ ವ್ರತ ನಿಯಮ ಸರಿ ಇತ್ತೀಜ ಪಂಡ ಅಂಚನ ಪುರೈತನು ಒಕ್ಕ ತುಂಬುಗಳ 40 ಎಲ್ಪತ್ತೊಂದು ಎನ್ಕೋಡಿ ಎಂಕುಲ್ ಪೋದು ವ್ರತ ನಿಯಮಗಳು ಇತ್ತದ ವ್ರತ ನಿಯಮಗಳು ಏತೋ ಹೆಚ್ಚು ಕಮ್ಮಿ ಉಂಟು ಎಂಕ್ಲಿಗೆ ಅಪ್ಪಗ ಒಂಜಿ ಗುರುಸ್ವಾಮಿ ಎಂಕ್ಲಿಗೆ ಒಂಜಿ 5 ಕ್ರಿಕೆಟ್ ಗೊಬ್ಬರ ಬಿಡುತ್ತಿದ್ದೇವೆ ಅವು ತಪ್ಪು ನಮ್ಮ ಬಂದ್ಪುರ ಇತ್ತ ಎಂಕ್ಲ ಮನ ಕೋಡಿ ಅಂತ ಎಂಕುಲು ಇತ್ತೆ ಅವು ಪೂರ ಪೋದು ನಾನು ಬೊಕ್ಕಂಜಿ ಬಂಪೆ ನಂಗೆ ಇಂಚಿನ ನಮ್ಮ ಶಬರಿಮಲೆ ಮಕ್ಕಳು ಮಾಲೆ ಬಾರ್ದು ಪುನಃ ಆಯಮನ್ ಪುನಃ ನಿಷ್ಠೆ ಆಯಮನ್ ಪುನಃ ಕೆಲಸ ಆಯಮನ್ ಪುನಃ ವ್ಯಾಪಾರ ಆಯಮನ್ ಉದ್ದಿಮೆಗೆ ಸಾಲ ತೊಂದರೆ ಯಾರ ಬಲ್ಲಿ ದಯಪಟ್ಟ ನಂಗೆ ನಮ್ಮ ಜೀವನ ಮುಖ್ಯ ನಮ್ಮ ಇಲ್ಲ ಸಾಂಕುನ ಮುಖ್ಯ ಅವ್ರದ್ದು ಯಾರು ವ್ರತ ಕುಲ್ಲೆ ಪಂಡದು ಯಾರು ಮಾಲೆ ಬಾರ್ದು ಓಲನ್ನ ಪೋದು ಪುಲ್ಲುದು ಬೇಲೆ ಪೋರಿಜ್ಜಿ ಪಂಡದು ಅವು ಕೂಡ ಮಂತದ ಇತ್ತ ಈರ್ನಲ್ಪನೆ ಯಾನೊಂಜಿ ಬೇಲೆ ಇತ್ತನಂಡ ಯಾರು ವ್ರತದಲ್ಲೇ ಪಂಡದು ಬೇಲೆ ಬರ್ತಿದ್ದೀನಿ ಅವು ಎನ್ನ ಪಾಪ ಅವು ನಿಖಲ ಮನಸ್ಸಿಡಿನಾರು ಮೇಂಜಿ ಮಾಲೆ ಬಾರ್ದು ಎಂಕ್ಲಿ ಇದು ಬಂಗಾಂಡ ಅಂಚಿನ ಆಯರ ಬಲ್ಲಿ ಕಾಟ ಬಸ್ಸಿದ 5 ಗಂಟೆ ನೀರ ಪಂಡದುಂಡು ರಾತ್ರಿ ನೀರು ಪಂಡದು ಅಂಚೆ ಪಂಡದು ಬ್ಯಾಂಗ್ಳೂರ್ ಬಸ್ 5 ಗಂಟೆ ಬರ್ತದೆ ಅಡ್ಡಾಡು ಉಂಟು ಯಾನ್ ನೀರು ಬರ್ಪ ಪಂಡ 30 ಲೆಂಚೆ ಬಂದ್ಪೆ ನಿಂತಿನ ಜನ ದಿಶೆ ಎಂಕುಲು ಅಂಚೆ ಆಯ್ ನಿಷ್ಠೆಡ್ ಅಕ್ಲಿನ ಕೊಂದು ಅಕ್ಲಿ ಅಲ್ಪ ಜಾಕೆಟ್ ಮುಟ್ಪದು ಆಯ್ ಬೊಕ್ಕ ಆಯ್ಬೋದು ಓಲಾಂಡ ಪೋದು ಮೀದು ಆಯ್ ಬೊಕ್ಕ ಸರಳಿ ಎತ್ತದು ಆಯ್ ಮಂಪನ ಕ್ರಮ ರಾತ್ರಿಗಳು ಅಂಚೇನೆ ಅಂಚೆ ಅದು ಪುನಗ ತುಂಬದ ಇತ್ತ ಒಂಚೂರು ಚೇಂಜ್ ಆಗ್ತದೆ ಬೊಕ್ಕ ಹಿರಿಯಕ್ಲಿಗೆ ಅದೆಲ್ಲ ಗೊತ್ತು ಯಾನ್ ಎಲ್ಲ ವಿಷಯ ಬಂದಿ ನಾ ಬೆಳಕದ ಬಗ್ಗೆ ಎಲ್ಲ ಅದೇ ಬಗ್ಗೆ ಬಂಡ ಅಲ್ಲ ಫೀಡ್ಬ್ಯಾಕ್ ಜೊತೆ ನಿಂಗೆ ನಮ್ಮ ಮೂಲ ಕ್ಲಿಯರ್ ಸಾರಿ ಅನಿತ ಪಾತೇಜಿ ಅಕ್ಕೆ ನೆನ್ನೊಂದು ಅನುಭವ ನಾನು 2 ವರ್ಷ ಬುಡ್ಡ ಇತ್ತೆಲ್ಲ ಪೋದು ಬರುದಿಲ್ಲ ದೇವರಿಂದ ಒಂಜಿ ಕೊಡ್ತೇವೆ ಇತ್ತೆಲ್ಲ ನಡೆಸದೆ ಸ್ವಲ್ಪ ಬಂಬೆ ನಡೆಸದೆ ಪೋಂದಿಲ್ಲ ಮೊದಲ ಪೋದು ಬತ್ತೆ ಪೋದು ಬಂದಾಗ ಬೋರದ ಬಂಗ ಬಚ್ಚ ಖುಷಿ ಆಪ ನನ್ನ ಬೋಕಂದ ಬಂಗಾಂಡ ತೋಜ ನನ್ನ ಕೊಟ್ಟೆ ಅಲ್ಲ ಬಚ್ಚ ನೆಕ್ಸ್ಟ್ ವರ್ಷ ಕೂಡ ಒಯ್ಪು ನಿಂಗ್ಲೆ ಮಾಲೆ ಪಾಡಿದ ಒಂದು ಯಾನೆ ಬಚ್ಚಿದ ಐತೆಲ್ಲ ಮನ್ಪದ ಯಾನೆ ಎನ್ನೊಂಜಿ ಕೊನೆಗೆ ಇಲ್ಲದ ಪುಲ್ಲು ಎನ್ನೊಟ್ಟಿಗೆ ಕಾಂಡೆ ಬರ್ತದೆ ಯಾನು ಅಂತ ಎನ್ನಲ್ಲ ಒಂದು ಜನ ಪೋದು ಪೊದ್ದು ಬರೋದಿಲ್ಲ ಆತ ಅನ್ಬಂತು ನೀನು ನಮ್ಮ ಹೆಚ್ಚು ಆಡಂಬರ ಮನ್ಪಂದೆ ದೇವರನ್ನ ಭಕ್ತಿ ಪೂರ್ವಕ ಮಂತೊಂದು ಬಾರಿ ಪೊರ್ಲುದ ಪಾತ್ರ ಸರ್ ಬೊಕ್ಕ ಇತ್ತ ಅಂದ್ರೆ 18 ವರ್ಷದಿಂದ ಇರು ಶಬರಿಮಲೆಗೆ ಪೋದು ಬರೋದಿಲ್ಲ ಅತೆ 18 ಮತ್ತು 73 ಇತ್ತೆ ಮುರನ್ ಮುಟ್ಟಲ ಪೋಂದು ಬಲೆ 18 ವರ್ಷ ಮಟ್ಟ ಬೆಳಕು ಬೇರೆ ಪೋಂದೆ ಓಕೆ ಪುಣ್ಯ 14 ಇತ್ತ 5 ಬೊಕ್ಕ ಜನವರಿ 14 ಕುಂತು ಜದಾಪಡೆ ಆನೆ ಕಟ್ ಬನ್ನಲಕನೆ ಎಂಕ್ಲೆ ಒಂಜಿ ರಟ್ಟಿ ಜನ ವೇಸ್ಟ್ ಬೊಕ್ಕ ಆ ಜನ ಜಂಗುಲಿ ಎಂಕ್ಲೆ ನಂಗೆ ಆಪು ಜದಾದ ಬಂದ ಅರೆ ಗೊತ್ತು ಪಂಡ ಅಂಚೆ ಓಲೋಲು ಬತ್ತು ಕುಲ್ದು ಆ ಬೆಳಕದ ಪುರ್ತುಗು ಇಚ್ಚಿನ ಗುಡ್ಡದ ಮಿತ್ತು ಕುಲ್ದು ಕೊಡೆ ಎಂಕ್ಲೆ ಬಸ್ಸು ಬತ್ತೋಡ ಎಂಕುಲು ಪುಲ್ಯ ಮುಟ್ಟ ಬರೋಡು ನಡೆದೊಂದು ನೀಲಕಲ್ಲ ಬಂಪುನ ಜಾಗೆಡ್ ಪುರ ಇತ್ತ ಬಸ್ಸು ಅಂತ ಅಂದಿಲ್ಲ ರಪ್ಪಗೆ ಎಂಕ್ಲೆ ಅಂಚೆಜ್ಜಿ ನಿಂತಿನ ಒಂದು 10 ಗೋಲು ಎಂಕುಲ್ ಲಾಸ್ಟ್ ರಾತ್ರಿ ನಡೆದೊಂದು ಹೋಗುನಿ ನಡೆದೊಂದು ಹೋದ ಎಂಕ್ಲೊಂಜಿ ಎರೆಗಣಂಚಿ ಎಂಕ್ಲೊಂಜಿ ದುಂಬ ಎಂಕುಲ್ ಪಂಡ ವೈಗೆ ಬಜಾರ್ ಪಂಡ ಬಬ್ಬಾಡು ಎಂಕ್ಲ ಸಾಮಿಲ್ ಇತ್ರ ಮೂಲ ಗೊತ್ತಾಯ್ತು ಇತ್ತದೆಲ್ಲ ಇಜ್ಜಪ್ಪಗ ನಡೆದೊಂದು ಹೋಗು ಎಂಕ್ಲ ಜಾಗೆ ನಾಡೊಂದು ನಿಜ ಸರ್ ಇತ್ತದ ಇತ್ತೆಂಕ್ಲೆ ಶೋಕಡ್ ಮುಂತು ಪೋಯ ಚೆಂಗ ನೋಡಿ ಜಪ್ತ ಅಲ್ಪದೊಂದು ಗಾಡಿ ಮತ್ತೊಂದು ಪೋಯ ಸೀದಾ ಮಿತ್ತು ಪಂಬೆಡಿ ಮಿತ್ತು ಬೋದು ಅಭಿಷೇಕ ಮಂದ್ ಬೈಯಡ್ ಬತ್ತಕ್ಕೆ ರೀತಿ ಚೆಂಗ ಮನ ನೀಡೆ ಬರ್ತವೆ ಪತ್ತ ಇತ್ತ ಮಂಪನ ಸಮ ನಂಗೆ ಕೊಂಚ ವರ್ಷ ದೇವರೇ ತೂದು ಬರ್ತಾನೆ ಇತ್ತಲ್ಲ ಯಾನು 73 ಮುರಣಿ ಮುಟ್ಟಲು ಹೋದು 2 ವರ್ಷ ಬುರ್ದು ನಮ್ಮ ಕೊರೋನಾ
ಓಕೆ 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 ಸರಿ ಸರ್ ಸರಿ ಬಾರಿ ಖುಷಿ ಆಯ್ತು ಸರ್ ಇಡ ಪಾತಿರ್ದು ಸೊಲ್ಮೇಲೆ ಸರ್ ಧನ್ಯವಾದ ಪುಣ್ಯವಂತರ್ಲ ಅಂದ್ ಎಲ್ಪತ್ತೊಂಬತ್ತು ಫೋನ್ ಬರೋದಿಲ್ಲದು ಪವಿತ್ರ ಕ್ಷೇತ್ರ ಶಬರಿಮಲೆಗೆ ಪುಣ್ಯವಂತರು ದಾಯಪನಾಗ ಮಾತೆರೆಗಳ ಶಬರಿಮಲೆಗೆ ಪೋರ ಆಪಿಸಿ ಅವಂಜಿ ಪಾತ್ರ ಉಂಟು ಮಾತೆರೆಗಳ ಶಬರಿಮಲೆಗೆ ಪೋರ ಆಪಿಸಿ ಅಯ್ಯಪ್ಪ ಸ್ವಾಮಿ ಲೆಪ್ಪೋಡು ಪಂಡದು ಬೊಕೈತೊಟ್ಟಿ ದಾಯ ಮಾತ್ರೆಗಳ ಪೋರ ಆಪಿಸಿ ಅವು ಕಠಿಣ ವೃತನ ಆಚರಣೆ ಮನ್ಪೊಡೋದು ಅದೊಟ್ಟಿಗೆ ತಾರಣ ಶೆಟ್ಟರ್ ಬೋಳಾರ್ಲು ಹಳೆಕೋಟೆ ಮಾರಿಯಮ್ಮ ಕ್ಷೇತ್ರ ಆ ಕ್ಷೇತ್ರದ ಮಲ್ಲ ಮಠದ ಬೇಲೆ ಮಲ್ಪಂಚಿನ ವ್ಯಕ್ತಿ ಥ್ಯಾಂಕ್ ಯು ಸರ್ ತಾರಣ ಶೆಟ್ರೆ ಅಂಚನೆ ಈ ಒಂದು ವಿಚಾರ ಸರ್ ಗಣೇಶ್ ಸರ್ ಯಾಕಂದ್ರೆ ಎಲ್ಲರಿಗೂ ಕೂಡ ಶಬರಿಮಲೆಗೆ ಹೋಗಕ್ಕಾಗಲ್ಲ ಬಹಳಷ್ಟು ಜನರು ಹೋಗ್ತಾರೆ ಒಂದ್ಸಲ ಹೋದಕ್ಕೆ ಬಹಳಷ್ಟು ಕಷ್ಟ ಆ ದಾರಿಗಳಲ್ಲಿ ಹೋಗ್ಬೇಕು ಆ ನಡಿಬೇಕು ಕಾಡು ಮೇಡುಗಳಲ್ಲಿ ಜೊತೆಗೆ ಇತರ ದೇವಸ್ಥಾನಗಳಿಗೆ ಹೋದ ಅಷ್ಟು ಸುಲಭ ಅಲ್ಲ ಎಷ್ಟೇ ತಂತ್ರಜ್ಞಾನ ಬೆಳೆದ್ರೂ ಕೂಡ ಶಬರಿಮಲೆ ಕ್ಷೇತ್ರ ಅದೇ ರೀತಿ ಪಾವಿತ್ರತೆಯನ್ನ ಅದೇ ರೀತಿಯ ಕಠಿಣ ವೃತ್ತಗಳನ್ನ ಜೊತೆಗೆ ಅದೇ ರೀತಿಯ ಒಂದು ಆಚರಣೆಗಳನ್ನ ಅಲ್ಲಿ ಆಗಿರುವಂಥದ್ದು ಯಾಕಂದ್ರೆ ನಡೆಯುವಾಗ ಯಾವುದರ ಮೆಟ್ಟನಂತೂ ಹಾಕ್ಲಿಕ್ಕೇನಿಲ್ಲ ಮಾಲಾಧಾರಿಗಳು ಇವೆಲ್ಲದರ ಜೊತೆಗೆ ಇರುಮುಡಿಯನ್ನ ಹೊತ್ತುಕೊಂಡು ಆ ಒಂದು ಶ್ರದ್ಧೆ ಭಕ್ತಿಯಿಂದ ಹೋಗಬೇಕು ಆ ಬೆಟ್ಟಗಳನ್ನ ಎತ್ತಿ ಹೋಗಬೇಕು 18 ಮೆಟ್ಟಿಲುಗಳನ್ನ ನಾವು ಏರಿದಾಗ ತದನಂತರ ಆಗುವಂತ ಒಂದು ಸಾರ್ಥಕತೆಯ ಒಂದು ಕ್ಷಣ ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ಅದರಲ್ಲಿ ವ್ರತನಿಷ್ಠೆಗಳು ಒಂದು ದಯಮಾಡಿ ಕ್ಷಮಿಸಿ ಮತ್ತೊಂದು ಕರೆ ಸ್ವೀಕಾರ ಮಾಡಿ ಬರ್ತೇನೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಅಯ್ಯಪ್ಪ ಸ್ವಾಮಿಯ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ ಅದು ಏನ್ ಗೊತ್ತಾ, ಅಯ್ಯಪ್ಪ ಸ್ವಾಮಿ ಅಂದ್ರೆ ಸರ್ವ ಸಂಘ ತ್ಯಾಗ ಮಾಡಿ ಒಂದು ಬೆಳಕಾಗಿ ಪ್ರಪಂಚಕ್ಕೆ, ಈ ಭಾರತಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಬೆಳಕಾದವರು ಅವರು. ಮನುಷ್ಯ ಆದವ ಹೇಗಿರ್ಬೇಕು, ಮಡಿ ಹೇಗಿರ್ಬೇಕು, ಋತನಿಷ್ಠೆ ಹೇಗಿರ್ಬೇಕು ಎಲ್ಲವನ್ನು ತೋರಿಸಿಕೊಟ್ಟವ. ಇವಾಗ ಏನಾಗಿದೆ ಅಂದ್ರೆ ಮೊದಲೆಲ್ಲ ಬಾರಿ ಕಠಿಣವಾದ ಋತನಿಷ್ಠೆ ಇತ್ತು, ಹೋಗ್ಲಿಕ್ಕೂ ಬಾರಿ ಕಷ್ಟ ಇತ್ತು. ಇವಾಗ ಏನಾಗ್ತಿದೆ ಅಂದ್ರೆ ಒಟ್ಟಾರೆ ಕೆಲವೊಂದು ಫ್ಯಾಷನೇಬಲ್ ಆಗ್ಬಿಟ್ಟಿದೆ, ಕೆಲವರು ನಾವು ಬೇಜಾರಾಗ್ತಿದೆ. ಯಾವ್ದು ಬೇಡದೆಲ್ಲ ತಿನ್ಕೊಂಡು ಏನೇನು ಮಾತಾಡ್ಕೊಂಡು. ಆಕ್ಚುಲಿ ಮೊದಲೆಲ್ಲ ಬಾಳೆ ಹಾಕುವಾಗ ಪೇಪರ್ ಓದ್ಲಿಕ್ಕಿರ್ಲಿಲ್ಲ, ಈಗ ಟಿವಿ ಮೊಬೈಲ್ ನೋಡ್ತಿದ್ದಾರೆ, ಟಿವಿ ನೋಡ್ತಿದ್ದಾರೆ, ಮತ್ತು ಪೇಪರ್ ಸಮೇತ ಓದ್ತಿದ್ರು. ಬಟ್ ಕೆಟ್ಟ ವಿಚಾರಗಳನ್ನು ಯಾವ್ದು ಕಿವಿಗೆ ಹಾಕೊಡ್ತಿರ್ಲಿಲ್ಲ ಅಂತ ಒಂದು ಋತನಿಷ್ಠೆ ಇತ್ತು. ಇವಾಗ ಒಟ್ಟಾಗ್ಬಿಟ್ಟಿದೆ. ಮತ್ತೆ ಏನಪ್ಪಾ ಅಂದ್ರೆ ಬಂದ ಮೇಲೆ ಕೂಡ ಅದೇ ನಿಷ್ಠೆಯಲ್ಲಿದ್ರೆ ಈ ಪ್ರಪಂಚ ಸ್ವರ್ಗ ಆಗ್ತದೆ ಅಂತ ನನ್ನ ಅನಿಸಿಕೆ. ನೋಡಿ ಹೋಗುವಾಗ ಹೇಗಿದ್ದಾರೆ, ಎಷ್ಟು ಖುಷಿ ಆಗುತ್ತೆ. ಅದೇ ಬಂದಾಗ ಕೂಡ ಅವರ ಆ ಇದನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದ್ರೆ ಈ ಸಮಾಜ ಸ್ವರ್ಗ ಆಗುತ್ತೆ ಅಂತ ನನ್ನ ವಿಚಾರ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನೋಡಿ, ಅದಕ್ಕೆ ನಾನು ಬೆಳಕಿನ ಬಗ್ಗೆ ವಿಚಾರ ಮಾಡ್ತಾರಲ್ಲ, ಅದು ಬೆಳಕು ಬರ್ತದೆ. ನಾನು ಚಿಕ್ಕಂದಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ನೋಡಿ ನೀವು ಧನುರ್ ಮಾಸದಿಂದ ಉತ್ತರ ಮಾಸಕ್ಕೆ ಬರುವಂತಹ ಆ ಇದರಲ್ಲಿ ಒಂದು ಒಂದು ನಿಮ್ಗೆ ನಕ್ಷತ್ರ ಮಿನುಗುತ್ತೆ ಮೇಲ್ಗಡೆ. ಈಗ ಬೆಟ್ಟದತ್ತ ನೀವು ಇದು ಆರತಿ ಬೆಳಗುದನ್ನು ಕಾಣ್ತೇವೆ, ಓಕೆ. ಅದಕ್ಕಿಂತ ಮುಂಚೆ ಒಂದು ಇಮಿಡಿಯೇಟ್ ಒಂದು ಧ್ರುವ ನಕ್ಷತ್ರ ಪಾಸ್ ಆಗಿ ಹೋಗುವಂತದ್ದು ಅನುಭವ ಆಗ್ತದೆ ಕರೆಕ್ಟ್ ಆಗಿ ನೋಡಿದ್ರೆ. ಅದು ಇವತ್ತಿಗೂ ಆಗ್ತದೆ, ಅದು ನೋಡ್ಲಿಕ್ಕೆ ಹೋಗುದಿಲ್ಲ, ಜ್ಯೋತಿಯನ್ನು ನೋಡ್ತಾ ಇದ್ದಾರೆ. ಅದನ್ನು ಒಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಗರುಡ ಇದ್ದಾರಲ್ಲ, ಗರುಡ ಅಲ್ಲಿವರೆಗೆ ಬರುದುಂಟಲ್ಲ, ಅದಕ್ಕೆ ಈಗಲೂ ಕಲಿಯುಗ ವರದ ಅಂತಾರೆ. ಈಗ ಸತ್ಯ ಏನಿದೆ ಆ ಪಾವಿತ್ರತೆ ಇವತ್ತಿಗೆ ಉಳ್ಕೊಂಡಂತ ಜಾಗ ಅದು. ನೋಡಿ ಕಳೆದ ವರ್ಷ ಇಷ್ಟು ಕಷ್ಟ ಬಂದು ಅದನ್ನು ಹೆಂಗಸರನ್ನೆಲ್ಲ ಇದು ಮಾಡಿಕೊಂಡು ಏನಾದ್ರು ಮಾಡಿ ರಾಜಕೀಯ ಮಾಡಿಕೊಂಡ್ರು. ನೋಡಿ ಮತ್ತೊಂದ್ಸಲ ಮಳೆ ದುರಂತ ಆಯ್ತು, ಒಂದ್ಸಲ ಬಸ್ಸಿನ ದುರಂತ ಆಯ್ತು, ಕಾಲ್ತುಳಿತ ಆಯ್ತು. ಅಂತದೆಲ್ಲ ಮಾಡಿದ ಕೂಡ ಇಮಿಡಿಯೇಟ್ ದೇವರು ತೋರಿಸ್ಕೊಡ್ತಾರೆ. ಅದಕ್ಕೋಸ್ಕರ ಬಾರಿ ವೃತ್ತ ನಿಷ್ಠೆಯಿಂದಲೇ ಹೋಗ್ಬೇಕಂತ ಪಾವಿತ್ರ ಕ್ಷೇತ್ರ ಅದು. ಅದಕ್ಕೆ ಇನ್ನು ಮುಂದೆಯೂ ಅದೇ ರೀತಿ ಹೋಗುದು, ಭಕ್ತರು ಹೋಗುದಂತ ಒಂದು ಕಾರ್ಯ ತತ್ಪರತೆಯನ್ನು ಮಾಡ್ಬೇಕಂತ ನನ್ನ ಒಂದು ಅನಿಸಿಕೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಎಸ್ ಸರ್, ಎಸ್. ಶಬರಿಮಲೆ ಹೋಗುವ ಭಕ್ತರ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಈ ಸಲ ನನ್ನ ಲೆಕ್ಕದಲ್ಲಿ ಒಂದು 6 ಕೋಟಿ ಜನರು ಎಲ್ಲ ಸೇರಿ, ಯಾಕಂತ ಹೇಳಿದ್ರೆ ಅಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿದ್ದಾರೆ, ಪ್ರತಿ ದಿವಸ 95,000 ಭಕ್ತರಿಗೆ ಅನುಮತಿ ಕೊಡಿ ಅಂತ. ಅಂದ್ರೆ 18 ಮೆತ್ತಲಿಗೆ 1 ಅವರ್ನಲ್ಲಿ ಒಂದು 4,500 ಭಕ್ತರಿಗೆ ಹತ್ಬೋದು. ಅದು ಲೆಕ್ಕ ಪ್ರಕಾರ ಅಂದರೆ 95ರಲ್ಲಿ 1.5 ಲಕ್ಷ ಭಕ್ತರು ದಿವಸಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ. ಅಂದ್ರೆ ಟೋಟಲ್ ಒಂದು ವರ್ಷ ಪಿಲಿಗ್ರಿಮ್ ಸೀಸನ್ ಅಂತ ಹೇಳ್ತಾರಲ್ಲ, 6 ಕೋಟಿ. ಅದು ಯಾರನ್ನು ಕೂಡ ಒತ್ತಾಯ ಮಾಡಿ ಹೋಗಿ ಅಂತ ಹೇಳಿ ಯಾರು ಜಬರ್ದಸ್ತಿ ಮಾಡ್ತಾ ಇಲ್ಲ. ಸ್ವತಃವಾಗಿ ಇಷ್ಟು ಕಷ್ಟಪಟ್ಟು 2 ತಿಂಗಳ ಸಾಧಾರಣ 48 ದಿವಸದ ವ್ರತ, ಆಮೇಲೆ ಚಪ್ಪಲ ಹಾಕಬಾರ್ದು, ಎಲ್ಲ ವ್ರತ ನಿಷ್ಠಗಳು ಅಂದರೆ ಹೋಗುವವರು ಇದ್ದಾರೆ. ಅದು ನಾವು ನಮ್ಮನ್ನು ಅದನ್ನು ತಡಲಿಕ್ಕೆ ಆಗುದಿಲ್ಲ. ಅವ್ರು ಬೇಕಿದ್ರೆ ಹೋಗ್ಲಿಪ್ಪ, ನಮಗೆ ಅಲ್ಲಿ ಯಾರು ಚೆಕ್ ಮಾಡೋವರಿಲ್ಲ. ನೀನು 48 ದಿವಸ ವ್ರತ ತೆಗೆದ್ರೆ 2 ದಿವಸ ತೆಗೆದ್ರೆ ಅಂತ, ಅದು ಅವರವರ ಇಷ್ಟ. ಎಲ್ಲ ಇದರಲ್ಲಿ ಕೂಡ ಇದ್ದಾರೆ ಅಂತವರು. ಇಷ್ಟೆಲ್ಲ ಕಷ್ಟಪಟ್ಟು ಜಾಸ್ತಿ ಏನೋ ಕಾರಣ ಅಲ್ಲಿ ಹೋಗ್ಲಿಕ್ಕೆ ನಂಬಿಕೆಲ್ಲದಿದ್ರೆ ಯಾರು ಹೋಗ್ತಾರೆ. ಮತ್ತೆ ವ್ರತ ನಿಷ್ಠೆಗಳು ಕಷ್ಟ. 48 ದಿವಸ ಕಷ್ಟ. ನಾನು ಇವತ್ತು ಚಪ್ಪಲ್ ಹಾಕಿ ನಾಳೆ ಸಡನ್ ಚಪ್ಪಲ್ ಶೂ ಹಾಕಿ
ನಾಳೆ ಚಪ್ಪಲ್ ಹಾಕ್ಲಿಲ್ಲ ಹಾಕ್ಬಾರ್ದು, ಶೂ ಹಾಕ್ಬಾರ್ದು. ಕೆಲಸಕ್ಕೆ ಹೋಗುವವನಿಗೆ ಕೂಡ ಕೆಲಸಕ್ಕೆ ಹೋಗುವವನಿಗೆ ಕಷ್ಟ. ಡ್ರೆಸ್ ಕೋಡ್ಗಳು ಕೂಡ ಬರುತ್ತೆ ಅಲ್ಲಿ. ಚಾಪೆ, ಖಾಲಿ ಚಾಪೆ, ಪಿಲ್ಲೋ ಇಲ್ಲ, ಬೆಡ್ ಇಲ್ಲ, ಖಾಲಿ ಚಾಪೆಯಲ್ಲಿ ಮಲಗಬೇಕು. ಮತ್ತೆ ಆಹಾರಗಳು ಖಾರ ತಿನ್ನಬಾರದು, ಹುಳಿ ತಿನ್ನಬಾರದು. ಅಂದ್ರೆ ಲೈಟು, ಪ್ರಕೃತಿಯ ಜೊತೆಗೆ ಜೀವನ ಮಾಡಬೇಕು. ಪ್ರಕೃತಿ ಯಾವುದು ಕೊಟ್ಟದ್ದು ನಮಗೆ? ಹಣ್ಣು ಇರಲಿ, ಇಲ್ಲದಿದ್ದರೆ ಬೇರೆ ಬೇರೆ ಇದಿರಲಿ, ಲೈಟ್ ಫುಡ್ಡು. ಇಷ್ಟೆಲ್ಲ ಈ 48 ದಿವಸ ಖಂಡಿತವಾಗಿ ನೋಡಿ. ಪ್ರತಿಯೊಂದು ಶಿಬಿರಕ್ಕೆ ಹೋಗಿ ನಮ್ಮ ಜಿಲ್ಲೆಯ ಇವತ್ತು 20 ಸ್ವಾಮಿಯವರಿದ್ದರೆ, ಅಯ್ಯಪ್ಪ ಸ್ವಾಮಿಯವರಿದ್ದರೆ, ಮುಂದಿನ ವರ್ಷ 30 ಇರುತ್ತೆ. ಲೆಕ್ಕ ನೋಡಿ, ನಾನು ನೋಡಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 600-700 ಶಿಬಿರ ಇರ್ಬೋದು. ಒಂದು 25-30 ಸಾವಿರ ಭಕ್ತರು ಈಗ ಸೀಸನಿಗೆ ಮಾತ್ರ. ಅದು ಬಿಡಿ, ಪ್ರತಿ ತಿಂಗಳಿದು ಬಿಡಿ, ಯಾಕೆ ಅದು ಜಾಸ್ತಿ ಹೋಗ್ತಾರೆ? ನಾನು ಹೇಳಿದಿಲ್ಲ, ಕಾಲು ಇರ್ಲಿಕ್ಕೆ ಜಾಗ ಇಲ್ಲ ಅಲ್ಲಿ. ನಮ್ಮ ಊರಿನವರು, ಕೇರಳ ಗವರ್ಮೆಂಟ್ ಕೂಡ ಹೇಳಿರುವಂತದ್ದು, ಅವರಿಗೆ ದುಡ್ಡು ಮುಖ್ಯ, ಅದು ಬಿಡಿ, ಬೇರೆ ವಿಷಯ. ಗವರ್ಮೆಂಟ್ಗೆ ಅಲ್ಲಿ ಅಷ್ಟು ಜನ ಸೇರ್ತಾ ಇದ್ದಾರೆ ಅನ್ನೋದನ್ನ ಹೊರತಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಬರ್ತಾ ಇರುವಂತದ್ದು. ಇವರ ಜೊತೆ ಈ ವೃತ್ತಧಾರಣ ಅತ್ಯಂತ ಕಟ್ಟುನಿಟ್ಟಿನ ವೃತ್ತ. ಅಂದ್ರೆ ಸಮಯ ಹೋದಂತೆ ಕೆಲವು ವೃತ್ತಗಳಲ್ಲಿ ಸ್ವಲ್ಪ ಸಡಿಲಾಗ್ತಾ ಇರುವಂತದ್ದು. ಅಂದ್ರೆ ಇದನ್ನ ಇಲ್ಲ ಮಾಡಬಾರ್ದು ಅನ್ನೋಂಥದ್ದು ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ದೈನಂದಿನ ಜೀವನ, ಈಗ ತರುಣ ಶೆಟ್ಟಿ ಅವರು ಮಾತನಾಡಿದಾಗೆ, ಯಾಕಂದ್ರೆ ಅವರು ಅಷ್ಟು 79ರಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುವಂತ ವ್ಯಕ್ತಿ. ಯಾಕಂದ್ರೆ ಅವರಲ್ಲಿ ಆ ಪ್ರಾಮಾಣಿಕತೆ ಇದ್ದಿದ್ರಿಂದ, ಆ ಒಂದು ಭಕ್ತಿ ಇದ್ದಿದ್ರಿಂದ ಅವರು ಹೋಗ್ತಾ ಇರೋದು. ಅದೇ ಅವರು ಮಾತನ್ನು ಕೂಡ ಹೇಳಿದ್ರು, ಕೆಲಸಕ್ಕೆ ಹೋದಾಗ ಕೆಲಸವು ಕೂಡ ಮುಖ್ಯವಾಗಿರುತ್ತೆ, ಭಕ್ತಿಯ ಜೊತೆ ಕೆಲಸವು ಕೂಡ ಮುಖ್ಯವಾಗಿರುತ್ತೆ. ತಾವು ಏನ್ ಹೇಳ್ತೀರಾ? ಯಾಕಂದ್ರೆ ಈಗಿನ ವೃತ್ತ, ಈ ಹಿಂದೆ ಇದ್ದಂತ 48 ದಿನಗಳ ವೃತ್ತ, ಈಗ ಆ ವೃತ್ತಗಳು ಕಡಿಮೆಯಾಗಿ ಕೆಲವರು ಸಸ್ಯಾಹಾರವನ್ನ 48 ದಿನಗಳ ಕಾಲ ಸೇವನೆ ಮಾಡಿ, ತದನಂತರ ಹೋಗುವ ದಿನ 3 ದಿನ ಅಥವಾ 1 ದಿನ ಕಠಿಣ ವ್ರತವನ್ನ ಆಚರಣೆ ಮಾಡಿ, ಅಥವಾ ಒಂದು ಕ್ಷೇತ್ರದಲ್ಲಿ, ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರದಲ್ಲಿ ಮಾಲೆಯನ್ನ ಹಾಕಿ, ತದನಂತರ ನೇರವಾಗಿ ಕ್ಷೇತ್ರಕ್ಕೆ ಹೋಗಿ ಅಯ್ಯಪ್ಪ ಸ್ವಾಮಿಯ ನೋಡ್ಕೊಂಡು ಬರುವಂಥದ್ದು, ಇಂತಹ ಒಂದು ವೃತ್ತಗಳು. ಯಾಕಂದ್ರೆ ಅವರಿಗೆ ಕೂಡ ಒಂದು ಆಸೆ ಇದೆ, ಜೀವನದಲ್ಲಿ ಒಮ್ಮೆ ಆದ್ರೂ ಕೂಡ ಸ್ವಾಮಿಯನ್ನ ನೋಡಬೇಕು. ಆದ್ರೆ ಕಠಿಣ ವ್ರತಗಳು ಕಷ್ಟ ಆಗುತ್ತೆ ಕೆಲವು ಕಾರಣಗಳಿಂದ. ಏನ್ ಹೇಳ್ತಾರೆ? 18 ಮೆತ್ತಲು 10 ಬೇಕಿದ್ರೆ ವ್ರತ ಮಾಡಲೇಬೇಕು. ಇರುಮುಡಿ ಕಟ್ಟು ಬೇಕೇ ಬೇಕು. ಇಲ್ಲದಿದ್ರೆ ಸೈಡ್, ಇರುಮುಡಿ ಕಟ್ಟು ಬೇಡ ನಿಮಗೆ, ಸೈಡ್ ಇಂದ ಪ್ರವೇಶ. ಈಗ ಮಿನಿಸ್ಟರ್ ಅವರೆಲ್ಲ ಹೋಗ್ತಾರಲ್ಲ, 18 ಮೆತ್ತಲು ಹತ್ತಲಿಕ್ಕೆ ಬಿಡುದಿಲ್ಲ. ಯಾವುದರಿಂದ? ಈ ಇರುಮುಡಿ. ಹೌದು. ಈ 3 ದಿವಸ ವ್ರತ ತೆಗೆದು ಇರುಮುಡಿ ಕಟ್ಟು ಹೋಗ್ಕೊಂಡು ಹೋಗ್ತಾರೆ. ಮೊನ್ನೊಬ್ರು ಸ್ವಾಮಿ ನಮ್ಮ ಊರಿನವರೇ ನನಗೆ ಫೋನ್ ಮಾಡಿ ಕೇಳಿ, ಸ್ವಾಮಿ ನಾನು ಮಾಲೆ ಹಾಕಿದ್ದೇನೆ, ಫಾಸ್ಟ್ ಫುಡ್ ತಿನ್ಬೋದಾ? ಏನಪ್ಪ ಫಾಸ್ಟ್ ಫುಡ್? ಇದು ಗೋಬಿ ಮಂಚೂರಿ ತಿನ್ನಬಾರದು ಸ್ವಾಮಿ, ಅದರಲ್ಲಿ ಎಣ್ಣೆ ಖಾರ ಇದೆಲ್ಲ ಇರುತ್ತಲ್ಲ, ತಿನ್ನಬಾರದು. ಯಾಕೆ ಮಾಲೆ ಹಾಕಿದ್ದು? ಮಾಲೆ ಹಾಕಿ ನೀವು ಶಬರಿಮಲೆ ಹೋಗಿ ಬಂದ ಮೇಲೆ ತಿನ್ಬೋದಲ್ಲ, 1-2-3 ದಿವಸ, ಇಲ್ಲದ್ರೆ 1 ತಿಂಗಳು ಬಿಟ್ಟು. ಅಂಥವರಿದ್ದಾರೆ, ತಿನ್ನುವವರಿದ್ದಾರೆ. ನಮಗೆ ಹೇಳ್ಬೋದು, ಸಜೆಷನ್ ಕೊಡ್ಬೋದು, ಜಬರ್ದಸ್ತಿ ಮಾಡಲಿ, ನೀನು ತಿನ್ನಬಾರ್ದು ಅಂತ ಹೇಳಲಿಕ್ಕಾಗೋದು. ಹಾಗೆಲ್ಲ ಇದ್ದಾರೆ ಜನರು, ಭಕ್ತರಿದ್ದಾರೆ. ಭಕ್ತಿ ಇರ್ಬೋದು ಅವರಿಗೆ, ಅಂದರೆ ಯಾವ ರೀತಿಯಲ್ಲಿ ಅದನ್ನು ಇದು ಮಾಡ್ಬೇಕಂತೇಳಿ ಅವರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ಕರೆಕ್ಟ್ ಅಲ್ವಾ? ಆ ರೀತಿ ಹೋಗುವವರು ಕೂಡ ಇದ್ದಾರೆ, ತಪ್ಪಲ್ಲ, ನಂಬಿಕೆ ಇದೆ ದೇವರ ಮೇಲೆ. ಯಾಕಂದ್ರೆ ಕೆಲವರಿಗೆ ಆಸೆ ಇರುತ್ತೆ ದೇವರನ್ನ ನೋಡ್ಬೇಕು ಅನ್ನೋಂಥದ್ದು, ಕೆಲವು ಅವರ ಉದ್ಯೋಗದ ವಿಚಾರವಾಗಿಯೋ ಅಥವಾ ಕಠಿಣ ವೃತ್ತಗಳ ವಿಚಾರವಾಗಿಯೂ ಕೂಡ ಇರುವಂತದ್ದು. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ನಾನು ಲಕ್ಷ್ಮೀಪೈ ಅವರ ಜೊತೆ ಕೂಡ ಬರ್ತೇನೆ. ಯಾಕಂದ್ರೆ ನಮ್ಮ ಒಂದು ಮಕರ ಸಂಕ್ರಾಂತಿ ಹೇಗೆ ನಮ್ಮ ನಾಡಿನಾದ್ಯಂತ ಒಂದು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತೆ, ಜೊತೆಗೆ ಹಿಂದೂಗಳಲ್ಲಿ ಮಕರ ಸಂಕ್ರಾಂತಿ ಅಂತ ಬಂದಾಗ ನೆನಪಾಗುವಂಥದ್ದು ಶಬರಿಮಲೆ ಪ್ರಥಮವಾಗಿ. ತಾವು ಏನ್ ಹೇಳ್ತೀರಿ ನೋಡಿ? ಯಾಕಂದ್ರೆ ಈ ಬಹಳಷ್ಟು ಚರ್ಚೆ ಆಯ್ತು ಶಬರಿಮಲೆ ಬಗ್ಗೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಬಹಳಷ್ಟು ಚರ್ಚೆ, ಪರವಿರೋಧ ಚರ್ಚೆಗಳ ನಡುವೆ ಆ ಒಂದು ಹೋರಾಟದಲ್ಲಿ ಧರ್ಮ ಜಾಗೃತಿಯಲ್ಲೂ ಕೂಡ ಪಾಲ್ಗೊಂಡವರು. ತಾವು ಏನ್ ಹೇಳ್ತೀರಾ ಮೇಡಮ್? ನಿಶ್ಚಿತವಾಗಿ ಅಣ್ಣನವ್ರು ಹೇಳಿದ್ರಲ್ಲ, ಅಷ್ಟು ಕಠಿಣ ವ್ರತಾಚರಣೆ ಮಾಡಿ ಅಲ್ಲಿ ಹೋಗ್ಬೇಕಂತಾದ್ರೆ ಶ್ರದ್ಧೆ ಭಕ್ತಿ ಇಲ್ಲದವ್ರಿಗೆ ಸಾಧ್ಯ ಇಲ್ಲ. ಮತ್ತೆ ಈಗಲೇ ಇನ್ನೊಬ್ರು ಉದಾಹರಣೆ ಕೂಡ ಹೇಳಿದ್ರು, ಅದು ತಿನ್ಬಹುದಾ ಅಂತ ಹೇಳಿ. ಅಂದ್ರೆ ಕೆಲವರಿಗೆ ಮನಸ್ಸಿನಲ್ಲಿ ಭಕ್ತಿ ಇದೆ, ಹೋಗ್ಬೇಕಂತ ಇಚ್ಛೆ ಇದ್ರು ಕೂಡ ತಮ್ಮ ಇಂದ್ರಿಯಗಳ ಮೇಲೆ ಹತೋಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಆಗ್ಲೇ ಒಬ್ರು ಕಾಲ್ ಮಾಡಿದ ಅಣ್ಣನವ್ರು ಹೇಳಿದ್ರು ನೋಡಿ, ಕೇವಲ ವ್ರತದ ಸಮಯದಲ್ಲಿ ಮಾತ್ರ ಅಲ್ಲ, ಅಲ್ಲಿಂದ ಬಂದ ನಂತರ ಕೂಡ ಅದೇ ರೀತಿ ವ್ರತಾಚರಣೆ ಮಾಡಿಕೊಂಡು ನಿಷ್ಠೆಯಿಂದ ಸಾತ್ವಿಕ ಜೀವನ ನಡೆಸಿದ್ರೆ ಈ ಭೂಮಿ ಸ್ವರ್ಗ ಆಗ್ಲಿಕ್ಕೆ ಏನು ಕಡಿಮೆ ಇಲ್ಲ ಅಂತ. ಯಾಕಂದ್ರೆ ಕೋಟಿ ಜನರಲ್ಲಿ ಹೋಗ್ತಾರೆ, ಯುವಕರಿಂದ ಹಿಡಿದು ಎಲ್ಲ ವಯೋಮಾನದವರಲ್ಲಿ ಹೋಗ್ತಾರೆ. ಅಷ್ಟು ಮಂದಿ ಅಷ್ಟು ಕಷ್ಟಪಟ್ಟು ಆ ವ್ರತಾಚರಣೆ 48 ದಿನ ಅಂತ ಅಣ್ಣ ಹೇಳಿದ್ರು. ಎಷ್ಟು ಕಠಿಣ ಇದೆ ಅಲ್ಲ. ಅಂದ್ರೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಒಂದು ಸಾತ್ವಿಕ ಜೀವನ ನಡೆಸಿಕೊಂಡು ಸ್ವಾಮಿಯ ದರ್ಶನಕ್ಕೋಸ್ಕರ ಅದನ್ನು ಮಾಡ್ತಾರೆ. ಆದರೆ ವಾಸ್ತವದಲ್ಲಿ ಅಲ್ಲಿಂದ ಬಂದ ನಂತರ ಮತ್ತೊಮ್ಮೆ ಅವರು ಪುನಃ ಆ ಮಾಯೆಯ ಜೀವನ ಅಥವಾ ಏನೋ ಒಂದು ಆ ಸಾತ್ವಿಕ ಜೀವನದಿಂದ ವಿಮುಖರಾಗಬಹುದು. ಆದ್ರೆ ಅಷ್ಟು ಸಹ ವಿಮುಖರಾಗದೆ ಅವರ ಆ ಸಾತ್ವಿಕ ನಿಷ್ಠೆಯನ್ನೇ ಬೆಳೆಸಿಕೊಂಡ್ರೆ ಒಂದು ಸಾತ್ವಿಕ ಸಮಾಜ ಎಷ್ಟು ಬೇಗದಲ್ಲಿ ನಿರ್ಮಾಣ ಆಗಬಹುದು. ಹಾಗಾಗಿ ನಾವು ಯಾವುದೇ ಒಂದು ಇದನ್ನು ತಾತ್ಕಾಲಿಕವಾಗಿ ಅಂತ ಇಟ್ಟುಕೊಳ್ಳದೆ ನಿರಂತರ ನಮ್ಮ ಜೀವನವನ್ನು ಸಾತ್ವಿಕತೆ ಕಡೆಗೆ ನಾವು ಹೊರಳಿಸಿದ್ರೆ ಸಮಾಜ ನಿಜವಾಗಿ ಒಂದು ಶ್ರದ್ಧಾಭಕ್ತಿಯುಳ್ಳ
ಧರ್ಮನಿಷ್ಠೆಯುಳ್ಳಂತಹ ಒಂದು ಸಮಾಜ ಬೇಗ ನಿರ್ಮಾಣ ಆಗ್ತದೆ ಅಂತ ಅನಿಸ್ತದೆ ನನಗೆ. ಎಸ್ ಮೇಡಮ್. ಅದೇ ರೀತಿ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ. ಹಾಗಾಗಿ ನಾನು ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸರ್, ಈ ಸಂದರ್ಭ ಎಲ್ಲರಿಗೂ ಕೂಡ ಗಣೇಶ್ ಪೊದುವಾಳ್ ಅವರು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ತಮ್ಮ ಒಂದು ಸಂದೇಶ ಸರ್, ಈ ಸಂದರ್ಭ ಎಲ್ಲರಿಗೂ ಕೂಡ ಮಕರ ಜ್ಯೋತಿಯನ್ನ ಕಣ್ತುಂಬಿಕೊಂಡಾಗಿದೆ, ಬಹಳಷ್ಟು ಖುಷಿ ಇದೆ, ಸಾರ್ಥಕತೆ ಇದೆ. ಯಾರು ಏನೇ ಹೇಳಬಹುದು, ಮ್ಯಾನ್ ಮೇಡ್ ಆಗಿರ್ಬೋದು ಅಥವಾ ಏನೋ ಹೇಳುವಂತಹ ಪರ ವಿರೋಧ ಚರ್ಚೆಗಳು ಏನೇ ಆಗಿರ್ಬೋದು, ಆದರೆ ಪರಮ ಅದ್ಭುತವಾಗಿರುವಂಥ ಕ್ಷೇತ್ರ ನಮ್ಮ ಶಬರಿಮಲೆ ಅಯ್ಯಪ್ಪನ ಕ್ಷೇತ್ರ. ಅಯ್ಯಪ್ಪನ ಭಕ್ತರಿಗೆ ಗೊತ್ತು ಆತನ ಮಹಿಮೆ, ಆತನ ಒಂದು ಪವಾಡ. ನಿಜವಾಗ್ಲೂ ಕೂಡ ಏನು ಹೇಳ್ತೀರಾ ಸರ್ ಕೊನೆಯದಾಗಿ? ನಾನು ಪ್ರತಿಯೊಬ್ಬರು ಶಬರಿಮಲೆ ಹೋಗುವ ಭಕ್ತರಿಗೆ ಹೇಳ್ತಾ ಇದ್ದೇನೆ, ಮೊದಲು ನಮ್ಮ ಫ್ಯಾಮಿಲಿ, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ತಂದೆ ತಾಯಿಯವರು, ಅವರಿಗೆ ನೋಡಿ, ಅವರಿಗೆ ನೀವು ಯಾವುದೋ ರೀತಿಯ ತೊಂದರೆ ಕೊಡಬಾರದು. ಕೊಟ್ಟು ನೀವು ಮಾಲೆ ಹಾಕಿ ಶಬರಿಮಲೆ ಹೋದರೆ ಅಯ್ಯಪ್ಪ ನಿಮ್ಮ ಮೇಲೆ ಪ್ರೀತಿ ಹಿಡಿದಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ 18 ಮೆತ್ತಲು ಹತ್ತಿ ನಾವು ಅಲ್ಲಿ ತತ್ವಮಸಿ ಅಂತ ಹೇಳ್ತಾರೆ. ತಾವು ಯಾರನ್ನು ಹುಡುಕಿ ಬಂದಿದ್ರೆ ಅದು ತಾವೇ ಅಂತ, ಅಂದ್ರೆ ಅಯ್ಯಪ್ಪ. ನಾವು ಮಾಲೆ ಹಾಕಿದ ಕೂಡಲೇ ಅಯ್ಯಪ್ಪ ಅಂತ ಹೇಳ್ತಾರೆ, ಕರೀತಾರೆ, ಸ್ವಾಮಿ ಅಂತ ಹೇಳಿ ಕರೀತಾರೆ. ಅಯ್ಯಪ್ಪವ ದೇವರೇವ ಅಂದರೆ ಅದು ಮೊದಲು ನಮ್ಮ ಜವಾಬ್ದಾರಿ. ಅದನ್ನು ಬಿಟ್ಟು ನೀವು ಶಬರಿಮಲೆಗೆ ಈಗ 48 ದಿವಸ ವ್ರತ ಬರೋದು ಬೇಡಿ. ನೀವು ಅವರಿಗೆ ಮೊದಲು ನೋಡಿ. ಮತ್ತೆ ಒಂದು ಶಬರಿಮಲೆ ಹೋಗಿ ಬಂದ ಮೇಲೆ 48 ದಿವಸ ನೀವೆಲ್ಲ ಬದಲಾವಣೆ ನಮ್ಮ ಜೀವನದಲ್ಲಿ ಅದನ್ನು ನೀವು ಕಂಟಿನ್ಯೂ ಮಾಡಲಿಕ್ಕೆ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಅದೇ ರೀತಿ ಒಳ್ಳೆ ವ್ಯಕ್ತಿಯಾಗಿ ನೀವು ಒಂದು ಹೊಸ ಒಂದು ಜೀವನವನ್ನು ಮಾಡಿ. ನಮ್ಮ ಇದರಲ್ಲಿ ಧರ್ಮದಲ್ಲಿ ಹೇಳ್ತಾರೆ, ಲೋಕ ಸಮಸ್ತ ಸುಗ್ಗಿನೋ ಒಂದು ಸಹೋದರಿ ಹೀಗೆ ಹೇಳಿದ್ದಾರೆ. ಅಂಥ ಒಂದು ಪರಿಸ್ಥಿತಿ ನಾವು ಪ್ರತಿಯೊಬ್ಬರು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ವರ್ಷ ಶಬರಿಮಲೆ ಹೋಗೋವರಲ್ಲ, ಅವರ ಸುತ್ತಮುತ್ತಿನವರು ಕೂಡ ಈ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಅದೊಂದು ನಮ್ಮ ಒಂದು ಬದಲಾವಣೆ ಇರಲಿ. ಪ್ರತಿ ವರ್ಷ ಎಲ್ಲರೂ ಮಾಡ್ತೇವೆ, ಅನ್ಯ ಮತಸ್ಥರು ಮಾಡ್ತಾರೆ, ಅವರು 1 ತಿಂಗಳು. ನಾವು ಯಾಕೆ ಮಾಡೋದಿಲ್ಲ? ನಾವು ಹಿಂದೂ ಧರ್ಮದ ಪ್ರಯತ್ನ ಮಾಡಿ, ಎಷ್ಟು ದಿವಸ ಆಗುತ್ತೆ ಅಷ್ಟು ಮಾಡಿದ್ದೀವಿ. ಎಲ್ಲರೂ ಮಾಡಿ. ಒಂದು ಹೊಸ ನಾವು ಒಂದು ಸಮಾಜವನ್ನು ನಾವು ಕಟ್ಟಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು, ನಮ್ಮ ಸಹೋದರಿ ಯಾವುದೇ ನಮ್ಮ ಧರ್ಮದ ಬಗ್ಗೆ ಕೆಲಸ ಮಾಡ್ತೀವಿ, ಎಲ್ಲರೂ ಸೇರಿಕೊಂಡು ನಾವು ಮಾಡೋಣ ಇನ್ನು ಮುಂದೆ. ಸ್ವಾಮಿ ಶರಣಮಯ್ಯಪ್ಪ. ಧನ್ಯವಾದಗಳು ಸರ್. ಅದೇ ರೀತಿ ಲಕ್ಷ್ಮೀ ಪೈ ಅವರು ಕೊನೆಯದಾಗಿ ಈ ಸಂದರ್ಭ ಮಕರ ಸಂಕ್ರಾಂತಿಯ ವಿಚಾರವಾಗಿ ನಾವು ಮಾತಾಡಿದಾಗ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಪ್ರಶ್ನೆ ಕೂಡ ಬರುತ್ತೆ. ಏನು ಹೇಳ್ತೀರಾ ಕೊನೆಯದಾಗಿ? ಸಂಕ್ರಾಂತಿಯ ದಿವಸ ಕೆಲವೊಂದು ಕೃತ್ಯಗಳನ್ನು ಮಾಡಬಾರ್ದಂತ ಶಾಸ್ತ್ರ ಹೇಳ್ತದೆ. ಅಂದ್ರೆ ಹುಲ್ಲು ಕೊಯ್ಯುವುದು, ಮರ ಗಿಡಗಳನ್ನು ಕಡಿಯುವುದು, ಕಠೋರ ಮಾತುಗಳನ್ನು ಆಡೋದು, ಅದೇ ರೀತಿ ಲೈಂಗಿಕ ಆಸಕ್ತಿ ಇರುವಂತಹ ಕೃತಿಗಳನ್ನು ಮಾಡುವಂಥದ್ದು, ಇದು ಪರ್ವ ದಿನಗಳಲ್ಲಿ ಮಾಡಬಾರ್ದು. ಅದರಲ್ಲೂ ಮುಖ್ಯವಾಗಿ ಮಕರ ಸಂಕ್ರಾಂತಿಯ ದಿವಸ ಇದು ನಿಷಿದ್ಧ ಅಂತೇಳಿ ಶಾಸ್ತ್ರ ಹೇಳ್ತದೆ. ನಮ್ಮ ಪ್ರತಿ ಹಬ್ಬದಲ್ಲಿ ವಿಧಿ ನಿಷೇಧಗಳು ಅಂತ ಹಿಂದೂ ಧರ್ಮ ಹೇಳ್ತದೆ. ವಿಧಿ ಅಂದ್ರೆ ಏನು ಮಾಡಬೇಕು ಅಂತ, ನಿಷೇಧ ಅಂದ್ರೆ ಏನು ಮಾಡಬಾರ್ದು. ಮಾಡಬೇಕಾದಂಥದ್ದಾಗೆಲ್ಲ ನಾವು ತಿಳ್ಕೊಂಡೆವು. ಅಂದ್ರೆ ಒಂದು ಪುಣ್ಯ ಸ್ನಾನ, ಮತ್ತೊಂದು ದಾನ, ಸತ್ಪಾತ್ರ ದಾನ ಕೊಡ್ಬೇಕಂತ. ಮಕರ ಸಂಕ್ರಾಂತಿಗೆ ವಿಶೇಷವಾಗಿ ಸತ್ಪಾತ್ರ ದಾನಕ್ಕೆ ತುಂಬಾ ಮಹತ್ವ ಇದೆ. ಸತ್ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಸಂಘಟನೆಗಳಿಗೆ ನಾವು ದಾನ ಕೊಡಬೇಕು. ಅದು ತುಂಬಾ ನಮಗೆ ಪೂರ್ವ ಜನ್ಮದಲ್ಲಿ ಮಾಡಿದ ಅನೇಕ ಋಣಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ. ಹಾಗಾಗಿ ದಾನಕ್ಕೂ ಮಹತ್ವ ಇದೆ. ಅದೇ ರೀತಿ ನಾವು ತಿಲದ ಉಪಯೋಗ ಇದೆಲ್ಲ ಮಾಡ್ಬೇಕಂತ ಶಾಸ್ತ್ರ ಹೇಳಿದೆ. ಮಾಡಬಾರ್ದಂಥದ್ದು ಕಠೋರ ಮಾತುಗಳನ್ನಾಡದೆ, ಅದಕ್ಕಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಯಾವತ್ತು ಅದು ನಾವು ನಿರಂತರ ಮಾಡ್ಬೋದಲ್ಲ, ಬರೇ ಮಕರ ಸಂಕ್ರಾಂತಿ ದಿವಸ ಮಾತ್ರ ಯಾಕೆ? ಬಾಯಲ್ಲಿ ಯಾವತ್ತು ಸವಿ ಮಾತುಗಳನ್ನು ಎಲ್ಲರೂ ಆಡ್ಬೋದು. ಮಾತಿನಿಂದಲೇ ಎಲ್ಲ ಬಾಂಧವ್ಯಗಳು ಬೆಳೀತದೆ. ಮಾತು ಮನೆ ಕೆಡಿಸಿತು ಅಂತ ಹೇಳ್ತಾರೆ. ಹಾಗಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕಂತ ಶರಣರು ಹೇಳಿದ್ದಾರೆ. ಹಾಗೆ ನಮ್ಮೆಲ್ಲರ ಮಾತಿನಲ್ಲಿ ಆ ಒಂದು ಸವಿ ಮಾತುಗಳೇ ಅಥವಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತಹ ಇದು ವರ್ಷಪೂರ್ತಿ ನಾವು ಮಾಡುವ. ಸಮಾಜದಲ್ಲಿ ಇವತ್ತು ಏನೇ ಆದ್ರೂ ಕೂಡ ಮಾತಿನಿಂದಲೇ ಆಗ್ತಾ ಉಂಟು ಕ್ಲೇಶಗಳು, ಕಲಹಗಳು. ಅದು ನಾವೆಲ್ಲರೂ ಕೂಡ ಈ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಸಂಕಲ್ಪ ಮಾಡುವ. ಯಾಕಂದ್ರೆ ಇದು ಶುಭ ದಿನ, ಪರ್ವಕಾಲ, ಪುಣ್ಯಕಾಲ. ಇಡೀ ಸಮಾಜ ನಮ್ದು ಇವತ್ತು ಸಂಘಟಿತರಾಗಬೇಕಾಗಿದೆ. ಧರ್ಮದ ಮೇಲೆ ಏನೇನು ಆಘಾತಗಳಾಗ್ತಾ ಇದೆ, ಸಮಸ್ತ ಹಿಂದೂ ಸಮಾಜ ಒಟ್ಟಾಗಬೇಕು. ನಮ್ಮೆಲ್ಲರಲ್ಲಿ ಸಾಮರಸ್ಯ, ಬಾಂಧವ್ಯ, ಸ್ನೇಹ ಇದು ಭಗವಂತನ ಕೃಪೆಯಿಂದ ನಿರಂತರ ವೃದ್ಧಿಸಲಿ ಅಂತೇಳಿ ಹಾರೈಸ್ತಾ ನಮ್ಮೆಲ್ಲ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಿ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಲಕ್ಷ್ಮೀ ಪೈ ಅವರೇ. ಅದೇ ರೀತಿ ಗಣೇಶ್ ಪೊದುವಾಳ್ ಸರಿಗೆ ಮತ್ತೊಮ್ಮೆ ನಮ್ಮ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ, ನಮ್ಮ ಕುಳ್ಳವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗಾಗಲೇ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಪರಮ ಪವಿತ್ರವಾಗಿರುವಂತಹ ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ಈಗಾಗಲೇ ಮಕರ ಜ್ಯೋತಿಯ ದರ್ಶನ ಆಗಿದೆ. ಕೋಟಿ ಭಕ್ತರು, ಅಯ್ಯಪ್ಪ ಮಾಲಾಧಾರಿಗಳು
ಆ ಒಂದು ಅಯ್ಯಪ್ಪನ ಹರ್ಷೋದ್ಗಾರಗಳು ಇವೆಲ್ಲದರ ಜೊತೆಗೆ ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಮನೆಗಳಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ಅರ್ಥಪೂರ್ಣವಾಗಿರುವಂತಹ ಆಚರಣೆಯಾಗಿದೆ. ಎಲ್ಲಾ ದೇವಾಲಯಗಳಲ್ಲೂ ಕೂಡ ಇವತ್ತು ವಿಶೇಷವಾಗಿರುವಂತಹ ಪೂಜೆ ಪುನಸ್ಕಾರಗಳು, ಸಂಕ್ರಾಂತಿಯ ವಿಶೇಷ ಪೂಜೆಗಳು, ದೈವ ದೇವಸ್ಥಾನಗಳಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ವಿಶೇಷ ಪೂಜೆಗಳು, ಇದೆಲ್ಲವೂ ಕೂಡ ನೋಡಬೇಕು ಅಂತ ಬಂದಾಗ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರವಾಗಿರುವಂತಹ ಆಚರಣೆ, ಒಂದು ಅರ್ಥಪೂರ್ಣವಾಗಿರುವಂತಹ ಆಚರಣೆ, ಹೊಸ ವರ್ಷದ ಪ್ರಥಮ ಹಬ್ಬ. ಆ ಹಬ್ಬ ಎಲ್ಲರಿಗೂ ಕೂಡ ಉಲ್ಲಾಸ ಉತ್ಸಾಹವನ್ನು ತರಲಿ, ತಮ್ಮ ಭವಿಷ್ಯದಲ್ಲೂ ಕೂಡ ಮತ್ತಷ್ಟು ಒಳ್ಳೆಯ ಯಶಸ್ಸನ್ನು ತರಲಿ ಅನ್ನೋದು ನಮ್ಮ ಒಂದು ಆಶಯ. ಜೊತೆಗೆ ನಮ್ಮ ನಂಬಿಕೆಗಳು, ನಮ್ಮ ಧಾರ್ಮಿಕತೆ, ನಮ್ಮ ಆಚಾರ ವಿಚಾರಗಳನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಲಕ್ಷ್ಮೀ ಪೈ ಅವರು, ಸನಾತನ ಸಂಸ್ಥೆ, ಮೇಡಮ್ ಥ್ಯಾಂಕ್ ಯು. ಅದೇ ರೀತಿ ಗಣೇಶ್ ಅವರು, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ, ಗಣೇಶ್ ಪೊದುವಾಳ್ ಸರ್, ಧನ್ಯವಾದಗಳು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.